जय राधा माधव कुंज बिहारी गोपी जन वल्लभ गिरिवरधारी यशोदानंदन भजन रंजन यशोदानंदन भजन रंजन यमुना तीर बनचारी जय राधा माधव कुंज बिहारी जय राधा माधव कुंज बिहारी ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೆ ಸ್ವಾಗತ. ಇವತ್ತು ಭಗವದ್ಗೀತಾ ಅಧಿವೇಶನದ 13ನೇ ದಿನ. ಇವತ್ತು ನಾವು ಭಗವದ್ಗೀತೆಯ 13ನೇ ಅಧ್ಯಾಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಾರ್ಥನೆಗಳಿಂದ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶಿವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ರ ಪಾತಮಹಂ ವಂದೇ ಶ್ರೀ ಗುರುದೀನತಾರಣಂ. ಹರೇ ಕೃಷ್ಣ. ಇವತ್ತು 13ನೇ ಅಧ್ಯಾಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇದರ ಹೆಸರು ಕ್ಷೇತ್ರಜ್ಞ ವಿಭಾಗ ಯೋಗ. ನಾವು ಇಲ್ಲಿಯವರೆಗೆ 12 ಅಧ್ಯಾಯಗಳನ್ನು ಚರ್ಚೆ ಮಾಡಿದ್ದೀವಿ. ಮೊದಲು 6 ಅಧ್ಯಾಯಗಳಲ್ಲಿ ಕೃಷ್ಣ ವಿಶೇಷವಾಗಿ ಕರ್ಮಯೋಗದ ಬಗ್ಗೆ ಹೇಳ್ತಾ ಇದ್ದ. ಮತ್ತು ಈ ಮಧ್ಯದ 6 ಅಧ್ಯಾಯಗಳಲ್ಲಿ ಕೃಷ್ಣ ಭಕ್ತಿ ಯೋಗದ ಮಾರ್ಗದ ಬಗ್ಗೆ ಹೇಳಿಕೊಟ್ಟ. ಈಗ ಅಂತಿಮ 6 ಅಧ್ಯಾಯಗಳಲ್ಲಿ ವಿಶೇಷವಾಗಿ ಜ್ಞಾನ ಯೋಗದ ಬಗ್ಗೆ ಹೇಳ್ತಾನೆ. ನಾವು ಮೊದಲು ಫಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡ ಹಾಗೆ ಈ ಭಗವದ್ಗೀತೆ ಒಂದು ಪೇಟಿಗೆ ಥರ ಇದೆ. ಕೆಳಗಡೆ ಕರ್ಮ, ಮೇಲೆ ಜ್ಞಾನ, ಒಳಗಡೆ ಭಕ್ತಿ ಅಡಗಿಟ್ಟಿದೆ. ಭಕ್ತಿಯನ್ನು ಸುರಕ್ಷಿತವಾಗಿ ಒಳಗಡೆ ಕೃಷ್ಣ ಇಟ್ಟಿದ್ದಾನೆ. ಸೊ ಅದೇ ಭಕ್ತಿ ಜ್ಞಾನ. ಸೊ ಈಗ ನಾವು ಕರ್ಮಯೋಗವನ್ನು ತಿಳ್ಕೊಂಡಿದ್ದೀವಿ, ಭಕ್ತಿಯೋಗದ ಬಗ್ಗೆನೂ ತಿಳ್ಕೊಂಡಿದ್ದೀವಿ. ಸೊ ಭಕ್ತಿಯನ್ನು ಸುರಕ್ಷಿತವಾಗಿ ಮುಚ್ಚಿಡೋದಕ್ಕೆ ನಾವು ಈ ಲಾಸ್ಟು ಕಡೆಯ 6 ಅಧ್ಯಾಯಗಳನ್ನು ತಿಳ್ಕೋಬೇಕು. ಸೊ ಈಗ ಈ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡೋಣ. ಸೊ ಈ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ 12ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ನಾವು ಏನು ತಿಳ್ಕೊಂಡ್ವಿ ಅಂತ ಸ್ವಲ್ಪ ರಿವಿಷನ್ ಮಾಡೋಣ. ಸೊ ಮೊದಲನೇ ವಿಷಯ, ಕೃಷ್ಣನು ದೇವೋತ್ತಮ ಪರಮಪುರುಷ. ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳಿದ್ದ ಕೃಷ್ಣನಿಗೆ. ಕೆಲವೊಬ್ಬರು ಅವ್ಯಕ್ತ ರೂಪವನ್ನು ಅವರು ಪೂಜಿಸ್ತಾರೆ, ಕೆಲವೊಬ್ಬರು ನಿನ್ನನ್ನು ಡೈರೆಕ್ಟಾಗಿ ಪೂಜಿಸ್ತಾರೆ. ಇವರಲ್ಲಿ ಯಾರು ಶ್ರೇಷ್ಠರು? ಅವ್ಯಕ್ತದ ಉಪಾಸನೆ ಮಾಡುವವರು ಅಥವಾ ನಿನ್ನ ಪೂಜೆ ಮಾಡುವವರು? ಇದಕ್ಕೆ ಉತ್ತರವಾಗಿ ಕೃಷ್ಣ ಹೇಳ್ತಾನೆ, ಏವಂ ಸತತ ಯುಕ್ತಾಯ ಭಕ್ತಾಸ್ತ್ವಾಂ ಪರ್ಯುಪಾಸತೆ. ಈ ಎರಡರಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿದ್ದ. ತೇಷಾಂಕೆ ಯೋಗ ವಿತ್ತಮಃ. ಉತ್ತರವಾಗಿ ಕೃಷ್ಣ ಯಾರು ನನ್ನ ಸತತವಾಗಿ ಪೂಜೆ ಮಾಡ್ತಾರೋ ಅವರು ಶ್ರೇಷ್ಠರಾದವರು ಅಂತ ಹೇಳ್ತಾನೆ. ಅವ್ಯಕ್ತದ ಉಪಾಸಕರು ಅವರು ಅವರ ಮಾರ್ಗ ತುಂಬ ಕಠಿಣ ಮತ್ತು ಅವರ ಗುರಿ ಕೂಡ ತುಂಬ ದುಃಖಕರವಾಗಿದೆ.
ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತ ಅಹಿಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಅದು ದುಃಖಕರ ಮಾರ್ಗವನ್ನು ನಾವು ಪಾಲಿಸೋದು ಬೇಕಿಲ್ಲ. ಭಕ್ತಿ ಮಾರ್ಗ ತುಂಬ ಶ್ರೇಷ್ಠವಾದದ್ದು, ಅದನ್ನು ಪಾಲಿಸುವರು ಶ್ರೇಷ್ಠ ಯೋಗಿಯರು ಅಂತ ಹೇಳ್ತಾನೆ ಕೃಷ್ಣ. ನಂತರ ಭಕ್ತಿ ಯೋಗವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಹಲವಾರು ಹಂತಗಳನ್ನು ಕೃಷ್ಣ ಕೊಡ್ತಾನೆ, ಪ್ರಗತಿಶೀಲ ಹಂತಗಳನ್ನು. ಮೊದಲದಾಗಿ ನನ್ನ ಏತು ಸರ್ವಾಣಿ ಕರ್ವಾಣಿ ಮೈ ಸನ್ಯಸ್ಯ ಮತ್ಪರಃ. ಅವ್ರು ಹೇಳ್ತಾರೆ, ಯಾರು ನನ್ನ ಸತತ ಸೇವೆಯನ್ನು ಮಾಡ್ತಾರೆ, ನನ್ನ ಸದೈವ ಸ್ಮರಣೆ ಮಾಡ್ತಾರೆ, ಮನಸ್ಸಿಂದ ನನ್ನ ಸ್ಮರಣೆ ಮಾಡ್ತಾರೆ, ಅವರು ಶ್ರೇಷ್ಠವಾದವರು ಅಂತ ಹೇಳ್ತಾನೆ. ಅದು ಮಾಡೋಕ್ಕಾಗಲಿಲ್ಲ ಅಂದರೆ ನೀನು ಅಭ್ಯಾಸವನ್ನು ಮಾಡು. ಅಭ್ಯಾಸ ಅಂದರೆ ದಿನನಿತ್ಯ ಜಪ ಮಾಡುವುದು, ಪೂಜೆ ಮಾಡುವುದು, ಅದೆಲ್ಲ. ನಂತರ ಹೇಳ್ತಾನೆ, ನೀವು ಅಟ್ಲೀಸ್ಟ್ ನನ್ನ ಸೇವೆಯನ್ನು ಮಾಡಿ ಅಂತ. ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಅಂದರೆ ಸೇವೆಯನ್ನು ಮಾಡಿ, ಸೇವೆ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಕರ್ಮಫಲವನ್ನು ನನಗೆ ಕೊಡಿ ಅಂತ. ಅದೂ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಕರ್ಮಫಲವನ್ನು ಬೇರೆಯವರ ಸೇವೆಗೆ ಕೊಡಿ ಅಂತ. ಈ ರೀತಿ ಹಲವಾರು ಹಂತಗಳನ್ನು ಕೃಷ್ಣ ಹೇಳ್ತಾನೆ. ನಂತರ ಅಂತಿಮ ಭಾಗದಲ್ಲಿ ಕೃಷ್ಣ 8 ಶ್ಲೋಕಗಳಲ್ಲಿ ಯಾವ ಗುಣಗಳನ್ನು ನಾವು ಬೆಳೆಸ್ಕೊಂಡ್ರೆ ನಾವು ಕೃಷ್ಣನಿಗೆ ಪ್ರಿಯರಾಗ್ತೀವಿ ಅನ್ನೋದನ್ನು ತಿಳಿಸಿಕೊಡ್ತಾನೆ. ಸೊ ಅದರಲ್ಲಿ ವಿಶೇಷವಾಗಿ ಸುಮಾರು ಗುಣಗಳನ್ನು ಕೃಷ್ಣ ಹೇಳ್ತಾನೆ. ಅಂತಿಮವಾಗಿ ಹೇಳ್ತಾನೆ, ಏತು ಧರ್ಮಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ. ಯಾರು ಈ ಭಕ್ತಿ ಮಾರ್ಗವನ್ನು, ಭಕ್ತಿಯನ್ನು ಶ್ರದ್ಧೆಯಿಂದ ಪರಿಪಾಲಿಸ್ತಾರೋ ಅವರು ನನಗೆ ತುಂಬ ಪ್ರಿಯರಾದವರು. ಶ್ರದ್ಧಾಧಾನ ಮತ್ಪರಮ ಭಕ್ತಾಸ್ತೇತೀವ ಮೇ ಪ್ರಿಯ ಅಂತ ಹೇಳ್ತಾ 12ನೇ ಅಧ್ಯಾಯವನ್ನು ಮುಗಿಸ್ತಾನೆ. ಸೊ ಈ ಶ್ರದ್ಧೆಯನ್ನು ಹೇಗೆ ಬೆಳೆಸ್ಕೊಳ್ಳುವುದು, ಕೃಷ್ಣನ ಭಕ್ತಿಯನ್ನು ಹೇಗೆ ನಾವು ಕಾಪಾಡಿಕೊಳ್ಳುವುದು ಅನ್ನೋದ್ರ ಬಗ್ಗೆ ಈ 13 ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಸೊ ಜ್ಞಾನವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನಾವು ಭಕ್ತಿಯನ್ನು ನಾವು ಪ್ರೊಟೆಕ್ಟ್ ಮಾಡಬಹುದು, ರಕ್ಷಿಸಬಹುದು ಅಂತ ಕೃಷ್ಣ ಇಲ್ಲಿ ನಮಗೆ ತಿಳಿಸ್ಕೊಡ್ತಾನೆ. ಸೊ ಈ 13ನೇ ಅಧ್ಯಾಯದಲ್ಲಿ 6 ಭಾಗಗಳಿದೆ. ಮೊದಲಿದ್ದು ಅರ್ಜುನ ಮತ್ತೆ ಪ್ರಶ್ನೆಗಳನ್ನು ಕೇಳ್ತಾನೆ ಕೃಷ್ಣನಿಗೆ. ಇದು ಭಗವದ್ಗೀತೆಯಲ್ಲಿ ತುಂಬ ಪ್ರಶ್ನೋತ್ತರಗಳು ನಡೀತಾ ಇರುತ್ತೆ. ಮೊದಲನೇ ಅಧ್ಯಾಯದಿಂದ ಹಿಡ್ಕೊಂಡು ಅಂತಿಮ ಅಧ್ಯಾಯದವರೆಗೆ ಪ್ರಶ್ನೋತ್ತರ ನಡೀತಾ ಇದೆ. ಸೊ ಅರ್ಜುನ ಬುದ್ಧಿವಂತ ಪ್ರಶ್ನೆಗಳನ್ನು ಕೇಳ್ತಾನೆ. ಅದಕ್ಕೆ ಉತ್ತರವಾಗಿ ಕೃಷ್ಣ ಅರ್ಜುನ 6 ಪ್ರಶ್ನೆಗಳನ್ನು ಕೇಳಿದ, ಅದಕ್ಕೆ ಉತ್ತರ ಕೃಷ್ಣ ಕೊಡ್ತಾನೆ. ಮತ್ತು ವಿಶೇಷವಾಗಿ ಆತ್ಮ ಮತ್ತು ಪರಮಾತ್ಮನ ಜ್ಞಾನವನ್ನು ಇಲ್ಲಿ ವಿವರಿಸಲಾಗಿದೆ. ಪುರುಷ ಅಂದರೆ ಏನು, ಪುರುಷನ ಬಗ್ಗೆ ವಿವರಿಸಲಾಗಿದೆ. ಮತ್ತು ಭಕ್ತನ ದೃಷ್ಟಿಕೋನ, ಈ ಜಗತ್ತನ್ನು ಹೇಗೆ ನೋಡ್ತಾನೆ ಅವನು. ನಂತರ ಜ್ಞಾನ ಚಕ್ಷು. ಸೊ ಈ 6 ಭಾಗಗಳನ್ನು ನಾವು ಚರ್ಚೆ ಮಾಡೋಣ ಇವತ್ತು. ಸೊ ಮೊದಲನೇ ಭಾಗ ಬುದ್ಧಿವಂತ ಪ್ರಶ್ನೆಗಳು. ಸೊ ಈ ಸ್ಲೈಡಲ್ಲಿ ನೋಡ್ತಿರೋ ಹಾಗೆ ಮೊದಲು 6 ಅಧ್ಯಾಯಗಳು ಕರ್ಮಯೋಗ, ಮಧ್ಯದ ಕಡೆಯ 6 ಅಧ್ಯಾಯಗಳು ಜ್ಞಾನಯೋಗ, ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿಯೋಗ. ಸೊ ಭಕ್ತಿ ಅಂತಿಮವಾಗಿದ್ದರೆ ಭಕ್ತಿ ಕುರಿತ ವಿಭಾಗದ ನಂತರ ಜ್ಞಾನವನ್ನು ಏಕೆ ಸೂಚಿಸಲಾಗುತ್ತದೆ, ಯಾಕೆ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ, ಭಕ್ತಿ ಶ್ರೇಷ್ಠವಾದರೆ ಜ್ಞಾನವನ್ನು ಯಾಕೆ ಪಡ್ಕೋಬೇಕು, ಅದಕ್ಕೆ ಕೃಷ್ಣ ಹೇಳ್ತಾನೆ. ಸೊ ಈ 12ನೇ ಅಧ್ಯಾಯದಲ್ಲಿ ಕೃಷ್ಣ ಭರವಸೆ ಕೊಟ್ಟಿದ್ದ ಅರ್ಜುನನಿಗೆ, ನಾನು ನನ್ನ ಭಕ್ತರ ರಕ್ಷಣೆಯನ್ನು ಮಾಡ್ತೀನಿ ಅಂತ. ಸೊ ಆ ರಕ್ಷಣೆಯನ್ನು ಮಾಡೋದಕ್ಕೆ ಕೃಷ್ಣ ಈ ಜ್ಞಾನದ ಬಗ್ಗೆ ಹೇಳ್ತಾನೆ. ಕೃಷ್ಣ ತನ್ನ ಮಾತನ್ನು ಪೂರೈಸಲು ಈ ಜ್ಞಾನವನ್ನು ಹೇಳಿ ತನ್ನ ಭಕ್ತಿಯ ರಕ್ಷಣೆಯನ್ನು ಮಾಡ್ತಾನೆ. ಭಕ್ತಿ ಸಾಧಿಸಲು ಜ್ಞಾನವನ್ನು ಬೆಳೆಸಿದರೆ ಅದು ಭಕ್ತಿಯ ಭಾಗವಾಗುತ್ತದೆ. ಸೊ ಒಂದು ಶುಷ್ಕ ಜ್ಞಾನ ಇದೆ. ಶುಷ್ಕ ಅಂದರೆ ಡ್ರೈ ನಾಲೆಡ್ಜ್, ಡ್ರೈ ಫಿಲಾಸಫಿ. ಡ್ರೈ ಫಿಲಾಸಫಿಯನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಅದು ಅಷ್ಟು ಆನಂದಕರವಿಲ್ಲ. ಅದು ಡ್ರೈ ಫಿಲಾಸಫಿ ಆಗುತ್ತೆ, ಊಹಾಪೋಹ ಆಗುತ್ತೆ. ಆದರೆ ನಾವು ಭಕ್ತಿಗೆ ಸಂಬಂಧಿತ ಜ್ಞಾನವನ್ನು ಪಡ್ಕೊಂಡ್ರೆ ಅದು ಭಕ್ತಿಯ ಅಂಗವಾಗುತ್ತೆ. ಈಗ ನಾವೆಲ್ಲರೂ ಭಗವದ್ಗೀತೆ ಓದ್ತಾ ಇದ್ದೀವಿ. ತಾವು ಕೂಡ ಎಷ್ಟೊಂದು ದಿನಗಳಿಂದ ಭಗವದ್ಗೀತೆ ಓದ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ನಿಮಗೆ ಜ್ಞಾನ ಸಿಗ್ತಾ ಇದೆ. ಸೊ ಈ ಜ್ಞಾನವು ಭಕ್ತಿಯ ಒಂದು ಅಂಗ. ಸೊ ಭಕ್ತಿಯ ಅಂಗವಾದಂತಹ ಜ್ಞಾನವನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು, ಅದನ್ನು ತಿಳ್ಕೋಬೇಕು.
ಆಗ ನಮ್ಮ ಭಕ್ತಿ ದೃಢವಾಗುತ್ತೆ. ಆದರೆ ಈ ಶುಷ್ಕ ಡ್ರೈ ನಾಲೆಜ್ ಏನಿದೆಯಲ್ಲ ಅದರ ಹಿಂದೆ ನಾವು ಹೋಗಬಾರ್ದು. ಸೊ ಭಗವದ್ಗೀತೆ ಓದೋದು, ಶ್ರೀಮದ್ ಭಾಗವತ ಪುರಾಣವನ್ನು ಓದೋದು, ಕೃಷ್ಣನಿಗೆ ಸಂಬಂಧಿತವಾದಂತಹ ಪುಸ್ತಕಗಳನ್ನು ಓದೋದು, ಅಂಥ ಜ್ಞಾನವನ್ನು ನಾವು ಬೆಳೆಸ್ಕೋಬೇಕು. ಯಾಕೆಂದರೆ ಆ ಜ್ಞಾನದಿಂದ ನಮ್ಮ ಭಕ್ತಿ ವೃದ್ಧಿ ಆಗುತ್ತೆ. ಅದೇ ರೀತಿ ಕೆಲವೊಬ್ಬರು ವಿಜ್ಞಾನಿಗಳಿದ್ದಾರೆ, ಕೆಲವೊಬ್ಬರು ಲಾಜಿಷಿಯನ್ಸ್ ಇದ್ದಾರೆ, ನ್ಯಾಯವನ್ನು ತರ್ಕ ಮಾಡೋರಿದ್ದಾರೆ. ಅವರು ಓದುವುದರಿಂದ, ಆ ವಿಷಯಗಳಿಂದ ಅವರಿಗೆ ಯಾವ ರೀತಿಯ ಭಕ್ತಿಯಲ್ಲಿ ಪ್ರಗತಿ ಆಗೋದಿಲ್ಲ. ಸೊ ಆ ರೀತಿಯ ಜ್ಞಾನವನ್ನು ನಾವು ಒಪ್ಕೋಬಾರ್ದು. ಸೊ ಭಕ್ತಿ ಇಲ್ಲದೆ, ಭಕ್ತಿಯ ಸ್ಪರ್ಶವಿಲ್ಲದೆ ಕರ್ಮ ಮತ್ತು ಜ್ಞಾನ ಎರಡು ನಿಷ್ಪ್ರಯೋಜಕ. ಸೊ ಭಕ್ತಿ ಇಲ್ಲದೆ ಕರ್ಮ ಮತ್ತು ಜ್ಞಾನ ಕೂಡ ಯಾವುದೇ ರೀತಿಯ ಒಂದು ಫಲವನ್ನು ಕೊಡೋದಿಲ್ಲ. ಸೊ ಭಕ್ತಿ ಶ್ರೇಷ್ಠವಾದದ್ದು. ಭಕ್ತಿ ಯೋಗವನ್ನು ಮಧ್ಯದಲ್ಲಿ ಇರಿಸಲಾಗಿದೆ. ಅಲ್ಲಿ ಅದು ಕರ್ಮ ಮತ್ತು ಜ್ಞಾನ ಎರಡರೊಂದಿಗೆ ಸಂಪರ್ಕದಲ್ಲಿರಬಹುದು. ರೈಟ್. ಸೊ ಭಕ್ತಿ ಮಧ್ಯದಲ್ಲಿದೆ. ಸೊ ಮೊದಲು ಕರ್ಮ, ಕಡೆಯಲ್ಲಿ ಜ್ಞಾನ. ಸೊ ಭಕ್ತಿ ಕರ್ಮ ಮತ್ತು ಜ್ಞಾನ ಎರಡರ ಎರಡರ ಸಂಪರ್ಕದಲ್ಲಿದೆ. ಅದಕ್ಕೆ ಭಕ್ತಿಯು ಎರಡಕ್ಕೂ ಅದು ಶಕ್ತಿಯನ್ನು ಕೊಡುತ್ತೆ. ಸೊ ಅದಕ್ಕೆ ಮೌಲ್ಯವನ್ನು ನೀಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಭಕ್ತಿ ಮಧ್ಯದಲ್ಲಿ ಇಟ್ಟಿದ್ದಾರೆ. ಸೊ ಈಗ ಮುಂದೆ ಹೋಗೋಣ. ಅರ್ಜುನ ಈ ಅಧ್ಯಾಯದ ಪ್ರಾರಂಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸೊ ಆ ಪ್ರಶ್ನೆ ಯಾವುದು? ಪ್ರಶ್ನೆ ಈ ರೀತಿ ಇದೆ. ಮೊದಲನೇ ಶ್ಲೋಕ. ಅರ್ಜುನೋವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. 6 ಪ್ರಶ್ನೆಗಳು ಕೇಳ್ತಾನೆ. ಪ್ರಕೃತಿ ಅಂದರೆ ಏನು? ಪುರುಷ ಅಂದರೆ ಏನು? ಕ್ಷೇತ್ರಜ್ಞ, ಕ್ಷೇತ್ರ, ಜ್ಞಾನ ಮತ್ತು ಜ್ಞೇಯ, ಈ 6ರ ಬಗ್ಗೆ ಕೇಳ್ತಾನೆ. ಪ್ರಕೃತಿ ಅಂದರೆ ಭೌತಿಕ ಸ್ವಭಾವ, ಭೌತಿಕ ಜಗತ್ತು, ಈ ಜಗತ್ತಿನ ಸ್ವಭಾವ. ಪುರುಷ ಅಂದರೆ ಪ್ರಕೃತಿಯನ್ನು ಭೋಗಿಸುವವನು. ಕ್ಷೇತ್ರಜ್ಞ ಅಂದರೆ ಕ್ಷೇತ್ರವನ್ನು ತಿಳಿದವನು. ಕ್ಷೇತ್ರ ಅಂದರೆ ಈ ಭೌತಿಕ ಜಗತ್ತಿನ ಒಬ್ಬರ ಕಾರ್ಯನಿರ್ವಹಿಸಬಹುದಾದ ಸ್ಥಳ. ಕ್ಷೇತ್ರ ಅಂದರೆ ನೀವು ಕೆಲಸಕ್ಕೆ ಹೋಗ್ತೀರಾ, ಕಾರ್ಯಕ್ಷೇತ್ರವಾಗುತ್ತೆ. ಸೊ ನೀವು ಎಲ್ಲಿ ಕೆಲಸವನ್ನು ಮಾಡ್ತೀರಲ್ಲ, ಎಲ್ಲಿ ಕಾರ್ಯವನ್ನು ಮಾಡ್ತೀರಲ್ಲ, ಅದು ಕ್ಷೇತ್ರವಾಗುತ್ತೆ. ಜ್ಞಾನಂ, ಜ್ಞಾನ ಮತ್ತು ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ. ನಂತರ ಅಂತಿಮವಾಗಿ ಜ್ಞೇಯ, ಜ್ಞಾನದ ಅಂತಿಮ ಗುರಿ ಏನು? ಸೊ ಈ 6 ಪ್ರಶ್ನೆಗಳನ್ನು ಅರ್ಜುನ ಕೇಳ್ತಾನೆ. ಸೊ ಇದಕ್ಕೆ ಉತ್ತರ ತುಂಬ ಡೀಟೇಲ್ ಆಗಿ ಕೃಷ್ಣ ಇಡೀ ಅಧ್ಯಾಯದಲ್ಲಿ ಉತ್ತರಿಸ್ತಾರೆ. ಸೊ ಮೊದಲನೇ ಭಾಗದಲ್ಲಿ ಕ್ಷೇತ್ರಜ್ಞದ ಬಗ್ಗೆ ಉತ್ತರ ಕೊಡ್ತಾರೆ. ನಂತರ ಜ್ಞಾನ ಮತ್ತು ಜ್ಞೇಯದ ಬಗ್ಗೆ ಉತ್ತರ ಕೊಡ್ತಾರೆ. ಮತ್ತು ಅಂತಿಮವಾಗಿ ಪುರುಷ ಮತ್ತು ಪ್ರಕೃತಿ ಇದರ ಉತ್ತರವನ್ನು ಕೊಡ್ತಾರೆ. ಸೊ 2ನೇ ಶ್ಲೋಕದಿಂದ ಕೃಷ್ಣ ಕ್ಷೇತ್ರಜ್ಞ ಅಂದರೆ ಏನು ಅಂತ ಉತ್ತರ ಕೊಡ್ತಾನೆ. ಸೊ ಇಲ್ಲಿ ಫೋಟೋದಲ್ಲಿ ನೋಡ್ತೀರಾ ನೀವು. ಸೊ ಅರ್ಜುನ ಪ್ರಕೃತಿ, ಆತ್ಮ ಮತ್ತು ಜ್ಞಾನದ ಬಗ್ಗೆ ವಿಚಾರಿಸ್ತಾನೆ. ರೈಟ್. ಸೊ ಇಲ್ಲಿ ಪುರುಷ, ಪ್ರಕೃತಿ, ಆತ್ಮ, ಜ್ಞಾನ, ಈ ಹಲವಾರು ವಿಷಯಗಳಿದೆ. ಸೊ ಈ ಫೋಟೋಗಳಲ್ಲಿ ಕೆಲವರು ಈ ಜಗತ್ತನ್ನು ನಾನು ನಿಯಂತ್ರಿಸಬೇಕು, ನಾನು ದುಡ್ಡನ್ನು ಗಳಿಸಬೇಕು, ಸೊ ಭೋಗಿಸುವ ಇಚ್ಛೆಯನ್ನು ಇಟ್ಕೊಂಡಿದ್ದಾರೆ. ಸೊ ಒಬ್ಬ ಪುರುಷ ಈ ಪ್ರಕೃತಿಯನ್ನು ಭೋಗಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ಆದರೆ ಕೃಷ್ಣ ಕೂಡ ಇದ್ದಾನೆ. ಅಂದರೆ ಕೃಷ್ಣ ಅವನು ಅಂತಿಮ ಅಂದರೆ ಭೋಕ್ತಾರಾಮ್ ಯಜ್ಞ ತಪಸಾಂ, ಎಲ್ಲ ಸೃಷ್ಟಿಯ ಭೋಕ್ತ ಅವನೇ. ಆದರೂ ಕೂಡ ಅವನಿಗೆ ಈ ಜಗತ್ತಿನ ಮೇಲೆ ಏನೂ ಆಸಕ್ತಿ ಇಲ್ಲ. ಅವರು ಆರಾಮಾಗಿ ಕೂತಿದ್ದಾರೆ, ಶಾಂತವಾಗಿ ಕೂತಿದ್ದಾರೆ. ಸೊ ಈ ವಿಷಯಗಳ ಬಗ್ಗೆ ನಾವು ಈ ಇದರಲ್ಲಿ ನೋಡೋಣ. ಶ್ಲೋಕ 2ರಿಂದ 7ರಲ್ಲಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ಬಗ್ಗೆ ಕೃಷ್ಣ ಉತ್ತರ ಕೊಡ್ತಾನೆ. ಕ್ಷೇತ್ರ ಅಂದರೆ ಈ ಭೌತಿಕ ದೇಹ. ಈ ದೇಹದಲ್ಲಿ ಆತ್ಮ ಕೆಲಸ ಮಾಡುತ್ತೆ, ಕಾರ್ಯಗಳನ್ನು ಮಾಡುತ್ತೆ, ಚಟುವಟಿಕೆಗಳನ್ನು ಮಾಡುತ್ತೆ. ಅದಕ್ಕೆ ಈ ಚಟುವಟಿಕೆಗಳ ಸ್ಥಳ ಅಥವಾ ಕ್ಷೇತ್ರವನ್ನು ಕ್ಷೇತ್ರ ಅಂತ ಕರೀತಾರೆ. ದೇಹವನ್ನು ತಿಳಿದವನು, ನಾನು ಈ ದೇಹ ಅಲ್ಲ, ನಾನು ದೇಹಕ್ಕಿಂತ ಭಿನ್ನವಾದಂಥ ಆತ್ಮ ಅಂತ ತಿಳಿದವನು, ಅವನು ಕ್ಷೇತ್ರಜ್ಞ. ಅದಷ್ಟೇ ಅಲ್ಲ, ಇನ್ನೊಬ್ಬ ಕ್ಷೇತ್ರಜ್ಞ ಅದಾನೆ. ಅವರು ಯಾರು? ಪರಮಾತ್ಮ. ಸೊ ಈ ದೇಹದಲ್ಲಿ ಆತ್ಮನ ಜೊತೆ ಪರಮಾತ್ಮನು ಕೂಡ ಇದ್ದಾನೆ. ಸೊ ಪರಮಾತ್ಮನು ಕೂಡ ಕ್ಷೇತ್ರಜ್ಞ. ಸೊ ಈ ರೀತಿ ಈ 3 ತತ್ವಗಳನ್ನು
ಈ ಎರಡು ತತ್ವಗಳನ್ನು, ಕ್ಷೇತ್ರ ಮತ್ತು ಕ್ಷೇತ್ರಜ್ಞವನ್ನ ಕೃಷ್ಣ ಇಲ್ಲಿ ವಿವರಿಸ್ತಾನೆ. ಸೊ ವ್ಯಾಸದೇವರ ವೇದಾಂತ ಸೂತ್ರವನ್ನು ಸಂಕ್ಷಿಪ್ತವಾಗಿ ಕೃಷ್ಣ ಇಲ್ಲಿ ವಿವರಿಸ್ತಾನೆ. ನಾನು ಯಾರು, ದೇವರು ಯಾರು, ನಾನು ಮತ್ತು ದೇವರ ಮಧ್ಯೆ ಇರುವಂಥ ವ್ಯತ್ಯಾಸವೇನು, ಅದರ ಬಗ್ಗೆ ಈ ಒಂದು ಸೆಕ್ಷನಲ್ಲಿ ನಾವು ತಿಳ್ಕೋಬಹುದು. ಚಟುವಟಿಕೆಗಳ ಕ್ಷೇತ್ರದಲ್ಲಿ ಏನೇನಿದೆ, ಈ ಐಹಿಕ ಮತ್ತು ಸೂಕ್ಷ್ಮ ಅಂಶಗಳು ಅಂದರೆ ಪಂಚಮಹಾಭೂತಗಳು ಮತ್ತು ಮನಬುದ್ಧಿ ಅಹಂಕಾರ ಇದೆಲ್ಲ ಇದೆ. 10 ಇಂದ್ರಿಯಗಳು ಮತ್ತು ಇಂದ್ರಿಯ ವಸ್ತುಗಳು ಇದೆಲ್ಲ ಒಳಗೊಂಡಿದೆ. ಈ ಕ್ಷೇತ್ರದಲ್ಲಿ ವಿಕಾರಗಳು ಕೂಡ ಇದೆ. ವಿಕಾರದಿಂದ ಸಂತೋಷ, ಯಾತನೆ, ಭಯ, ದ್ವೇಷ, ಬಯಕೆ, ಇಚ್ಛೆ ಇದೆಲ್ಲ ಉಂಟಾಗ್ತಾ ಇರುತ್ತೆ. ಸೊ ಇದು ಕ್ಷೇತ್ರ ಮತ್ತು ಕ್ಷೇತ್ರದಲ್ಲಿ ಆಗ್ತಿರುವಂತಹ ವಿಕಾರಗಳು. ಅದರ ಬಗ್ಗೆ ಕೃಷ್ಣ ಮುಂದೆ ಶ್ಲೋಕದಲ್ಲಿ ವಿವರಿಸ್ತಾನೆ. ಸೊ ಈ ಒಂದು ಶ್ಲೋಕವನ್ನು ನೋಡೋಣ ನಾವು. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತ್ಯಭಿಧೀಯತೆ ಏತದ್ಯೋ ವೆತ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ. ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ. ಈ ಶರೀರವನ್ನ ಕ್ಷೇತ್ರ ಅಂತ ಕರೀತಾರೆ. ಇದನ್ನ ತಿಳ್ಕೊಂಡವರು ಏತದ್ಯೋ ವ್ಯಕ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ. ಯಾರು ಈ ಶರೀರವನ್ನು ಅರಿತುಕೊಂಡಿದ್ದಾರೋ ಅವರು ಕ್ಷೇತ್ರಜ್ಞ. ಹೇಗೆ ಮನೆ ಇದೆ, ಮನೆ ಒಳಗಡೆ ನಾವಿದ್ದೀವಿ, ನೀವೆಲ್ಲ ಕೂತಿದ್ದೀರ ಮನೆಯಲ್ಲಿ. ಸೊ ಮನೆ ಬೇರೆ, ನೀವು ಬೇರೆ. ಸೊ ಇದನ್ನು ಯಾರು ತಿಳ್ಕೊಂಡಿದ್ದಾರಲ್ಲ ಅವರು ಕ್ಷೇತ್ರಜ್ಞರು. ಅವರಿಗೆ ಜ್ಞಾನ ಇದೆ, ನಾನು ಬೇರೆ ಮತ್ತು ಈ ಕ್ಷೇತ್ರ ಬೇರೆ ಅಂತ. ಅದೇ ಕೆಲವೊಬ್ಬರು ಇದ್ದಾರೆ, ಅವರು ತಿಳ್ಕೊತಾರೆ ನಾನೇ ಈ ಶರೀರ ಅಂತ. ಅವರು ಕ್ಷೇತ್ರಜ್ಞರಲ್ಲ, ಅವ್ರಿಗಿನ್ನೂ ಅರಿವು ಆಗಿಲ್ಲ. ಸೊ ಅವರು ಈ ಶರೀರವನ್ನು ಭೋಗಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ಆತ್ಮದ ಬಗ್ಗೆ ಯಾವುದೇ ಅರಿವು ಇಲ್ಲ. ಸೊ ನಾನು ಆತ್ಮ, ನಾ ಈ ಶರೀರದ ಮಾಲೀಕ ಅಂತ ಯಾರು ತಿಳ್ಕೊಳ್ತಾರಲ್ಲ ಅವರೇ ಕ್ಷೇತ್ರಜ್ಞರು. ಸೊ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ ಏತದ್ಯೋ ವ್ಯಕ್ತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ. ಆದರೆ ಇನ್ನೊಬ್ಬ ಕ್ಷೇತ್ರಜ್ಞ ಇದ್ದಾನೆ ಈ ಶರೀರದಲ್ಲಿ. ಅವರು ಯಾರು? ಅವರು ಪರಮಾತ್ಮ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಕ್ಷೇತ್ರಜ್ಞಂ ಚ ಅಪಿ ಮಾಂ ವಿದ್ಧಿ. ನಾನು ಕೂಡ ಕೃಷ್ಣ ಹೇಳ್ತಾನೆ, ಮಾಂ ಅಂದರೆ ನಾನು ಕೂಡ ಕ್ಷೇತ್ರಜ್ಞ. ಕ್ಷೇತ್ರಜ್ಞಂ ಚ, ನಾನು ಕೂಡ ಅಂತ ಹೇಳ್ತಾನೆ. ಅಂದ್ರೇನು? ಕೃಷ್ಣನಿಗೂ ಈ ಶರೀರದ ಬಗ್ಗೆ ಗೊತ್ತು. ನಾನು ಮಾತ್ರ ಅಲ್ಲ, ಒಂದು ಇರುವೆ ನನ್ನ ತಲೆ ಮೇಲೆ ಓಡ್ತಾ ಇದ್ರೆ ಅದನ್ನು ನೋಡ್ಬೋದು, ನನಗೆ ಅನುಭವ ಆಗುತ್ತೆ. ನನಗಷ್ಟೇ ಅಲ್ಲ, ಪರಮಾತ್ಮನಿಗೂ ಗೊತ್ತಾಗುತ್ತೆ ಇವನ ಶರೀರದ ಮೇಲೆ ಒಂದು ಇರುವೆ ಓಡಾಡ್ತಾ ಇದೆ ಅಂತ. ನನ್ನ ಮನಸ್ಸಲ್ಲಿ ಏನು ಆಲೋಚನೆಗಳಿದೆ ಅದು ನನಗೆ ಗೊತ್ತು. ಅದ್ರ ಜೊತೆ ಪರಮಾತ್ಮನಿಗೂ ಗೊತ್ತು ನಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ. ಸೊ ಅದಕ್ಕೆ ಪರಮಾತ್ಮನು ಕೂಡ ಕ್ಷೇತ್ರಜ್ಞ. ಆದರೆ ವ್ಯತ್ಯಾಸ ಇದೆ, ನಾವು ಮತ್ತು ಪರಮಾತ್ಮನ ಮಧ್ಯೆ ವ್ಯತ್ಯಾಸ ಇದೆ. ಅದೇನು ವ್ಯತ್ಯಾಸ? ಕ್ಷೇತ್ರಜ್ಞಂ ಚಾಪಿ ಮಾ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಹೇ ಅರ್ಜುನ, ನಾನು ಎಲ್ಲ ಕ್ಷೇತ್ರಗಳ ಕ್ಷೇತ್ರಜ್ಞ. ಈ ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ಶರೀರ ಇದೆಯೋ, ಭೌತಿಕ ಶರೀರಗಳಿದೆಯೋ, ಆ ಎಲ್ಲ ಕ್ಷೇತ್ರಗಳ ಕ್ಷೇತ್ರಜ್ಞ ನಾನು. ನನಗೆ ಅಥವಾ ನಿಮಗೆ ನನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ, ನಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅದು ಮಾತ್ರ ತಿಳಿತದೆ. ಆದರೆ ಬೇರೆಯವರ ಮನಸ್ಸಲ್ಲಿ ಏನು ನಡೀತಾ ಇದೆ, ವಿಚಾರಗಳು ಏನು ನಡೀತಾ ಇದೆ ಅದು ನಮಗೆ ಗೊತ್ತಾಗೋದಿಲ್ಲ. ಏಕೆಂದರೆ ನಮ್ಮ ಕ್ಷೇತ್ರ ಸೀಮಿತವಾಗಿದೆ. ಆದರೆ ಪರಮಾತ್ಮನ ಕ್ಷೇತ್ರ ಅಸೀಮಿತವಾಗಿದೆ. ಅವರು ಎಲ್ಲ ಕಡೆ ಎಲ್ಲರನ್ನ ನೋಡಬಹುದು, ಎಲ್ಲರ ಮನಸ್ಸಲ್ಲಿರುವಂಥ ಇಚ್ಛೆಗಳನ್ನು ಅವರು ತಿಳ್ಕೋಬಹುದು. ಸೊ ಅಷ್ಟು ಸೂಕ್ಷ್ಮವಾಗಿ ಪರಮಾತ್ಮ ಎಲ್ಲ ಕಡೆ ಹರಡಿದ್ದಾರೆ. ಅದಕ್ಕೆ ಪರಮಾತ್ಮ ಕೃಷ್ಣ ಇಲ್ಲಿ ಹೇಳ್ತಾನೆ, ನಾನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ನಾನು ವಾಸಿಸಿ ನಾನು ಎಲ್ಲವನ್ನ ವಿಷಯಗಳನ್ನು ತಿಳ್ಕೊಂಡಿದ್ದೀನಿ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಸೊ ಕ್ಷೇತ್ರಜ್ಞಯೋರ್ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಸೊ ಜ್ಞಾನ ಅಂದರೆ ಏನು? ಯಾರು ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞವನ್ನ ತಿಳ್ಕೊಂಡಿದ್ದಾರಲ್ಲ ಅವರು ಜ್ಞಾನವಂತರು ಅಂತ ಕೃಷ್ಣಲ್ಲಿ
ಹೇಳ್ತಾ ಇದ್ದಾನೆ. ಸೊ ಇದು ತುಂಬ ಮುಖ್ಯವಾದ ಒಂದು ವಿಷಯ. ಸೊ ಜನರು ನಾನು ಶರೀರ ಅಂತ, ತಾವು ಶರೀರ ಅಂತ ಭಾವಿಸ್ಕೊಂಡು ಶರೀರದ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಶರೀರದ ಕಾರ್ಯಗಳು ಯಾವುದು? ಆಹಾರ ನಿದ್ರಾ ಭಯಮೈತು ನಂಚ. ಆಹಾರ ತಿನ್ನೋದು, ಜಗಳ ಆಡ್ತಾರೆ, ಭಯ, ಮೈಥುನ, ಮತ್ತು ಆಹಾರ ನಿದ್ದೆ ಮಾಡ್ತಾರೆ. ಆಹಾರ ನಿದ್ರಾ ಭಯಮೈತು ನಂಚ. ಸೊ ಈ 4 ಕಾರ್ಯಗಳಲ್ಲಿ ತೊಡಗ್ತಾ ಇರ್ತಾರೆ. ಇದರಿಂದ ಅವರು ಯಾವುದೇ ರೀತಿಯ ಆಧ್ಯಾತ್ಮಿಕ ಪ್ರಗತಿ ಹೊಂದೋದಿಲ್ಲ. ಅವರು ಆಧ್ಯಾತ್ಮಿಕ ಪ್ರಗತಿ ಹೊಂದಬೇಕಾದ್ರೆ ಫಸ್ಟ್ ನಾವು ಆತ್ಮ ಅಂತ ತಿಳ್ಕೋಬೇಕು. ಆಗ ಆತ್ಮದ ಚಟುವಟಿಕೆಗಳಲ್ಲಿ ಅವರು ತೊಡಗಬೇಕು. ಜಪ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಗೀತೆ ಓದಬೇಕು, ಭಾಗವತ ಓದಬೇಕು. ಈ ರೀತಿ ಮಾಡೋದ್ರಿಂದ ಅವರ ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ. ಅದಕ್ಕೆ ಇದು ತುಂಬ ಮುಖ್ಯವಾದ ಜ್ಞಾನ. ಸೊ ಭಕ್ತಿ ಯೋಗಿಗಳು ಕೂಡ, ಭಕ್ತರು ಕೂಡ, ನಾವು ಈ ಶರೀರ ಅಲ್ಲ, ನಾವು ಆತ್ಮ. ಆದರೆ ನಾವು ಶರೀರದಲ್ಲಿ ಇದ್ದುಕೊಂಡು ಕೂಡ ನಾವು ಕೃಷ್ಣನ ಸೇವೆ ಸಲ್ಲಿಸಬೇಕು. ನಮ್ಮ ಇಂದ್ರಿಯಗಳಿಂದ ನಾವು ಕೃಷ್ಣನ ಸೇವೆ ಸಲ್ಲಿಸಬೇಕು ಅಂತ ಅದೇ ಭಕ್ತಿ ಆಗುತ್ತೆ. ಅದೇ ಸಾಧನಾ ಭಕ್ತಿ ಆಗುತ್ತೆ. ಸೊ ಸಾಧನಾ ಭಕ್ತಿಯಲ್ಲಿ ಕೃತಿ ಸಾಧ್ಯ ಭವೇತ್ ಭಾವ ಸ ಸಾಧನಾಭಿಧ. ರೂಪ ಗೋಸ್ವಾಮಿ ಹೇಳ್ತಾರೆ, ಕೃತಿ ಸಾಧ್ಯ, ನಾವು ಕಾರ್ಯಗಳಿಂದ, ನಮ್ಮ ಶರೀರದಿಂದ ನಾವು ಸೇವೆ ಮಾಡೋದರಿಂದ ನಮ್ಮ ಹೃದಯದಲ್ಲಿ ಕೃಷ್ಣನ ಮೇಲೆ ಭಾವ ಅಥವಾ ಪ್ರೇಮ ಉಂಟಾಗುತ್ತೆ. ಅದೇ ಸಾಧನಾ ಭಕ್ತಿ. ಸೊ ಅದಕ್ಕೆ ನಾವು ಈ ಕ್ಷೇತ್ರ ಅಲ್ಲದೆ ಇದ್ರೂ ಕೂಡ ನಾವು ಕ್ಷೇತ್ರದಲ್ಲಿ ಇದ್ದೀವಿ ಈಗ. ಅದಕ್ಕೆ ನಾವು ಕ್ಷೇತ್ರವನ್ನು ದೇವರ ಸೇವೆಯಲ್ಲಿ, ಈ ಶರೀರವನ್ನು ದೇವರ ಸೇವೆಯಲ್ಲಿ ತೊಡಗಿಸಬೇಕು. ಸೊ ಅದಕ್ಕೆ ಈ ಕ್ಷೇತ್ರಜ್ಞೆಯೋರ್ ಜ್ಞಾನಂ, ಈ 2 ವಿಷಯಗಳ ಜ್ಞಾನ ಯಾರಿಗೆ ತಿಳಿದಿದೆಯೋ ಅವರೇ ಬುದ್ಧಿವಂತರು. ಎತ್ತ ಜ್ಞಾನಂ ಮತಂ ಮಮ, ಅದೇ ಜ್ಞಾನ ಅಂತ ಕೃಷ್ಣ ಇಲ್ಲಿ ನಮಗೆಲ್ಲರಿಗೂ ತಿಳಿಸ್ತಾ ಇದ್ದಾನೆ. ಸೊ ಶಿಲಪುರವಾದರು ಉದಾಹರಣೆ ಕೊಡ್ತಾರೆ, ಆತ್ಮ ಮತ್ತು ಪರಮಾತ್ಮನ ಮಧ್ಯೆ ವ್ಯತ್ಯಾಸ ಏನು ಅಂತ. ಹೇಗೆ ಯಾರ್ದೋ ಒಬ್ಬ ರೈತರ ಅಥವಾ ಜಮೀನ್ದಾರನ ಒಂದು ಲ್ಯಾಂಡ್ ಇದೆ, ಒಂದು ಹೊಲ ಇದೆ. ಆ ಹೊಲದ ಬಗ್ಗೆ ಮಾತ್ರ ಅವನಿಗೆ ಗೊತ್ತು. ಆ ಹೊಲದಲ್ಲಿ ಎಷ್ಟು ಗಿಡಗಳಿದೆ, ಎಲ್ಲಿ ಬಾವಿ ಇದೆ, ಎಲ್ಲಿ ನೀರಿದೆ, ಎಲ್ಲ ಅವರಿಗೆ ಗೊತ್ತಿರುತ್ತೆ. ಆದರೆ ಇನ್ನೊಬ್ಬರು ಹೊಲದ ಬಗ್ಗೆ, ಇನ್ನೂ ಸ್ವಲ್ಪ ಹೊಲದ ಬಗ್ಗೆ ತಿಳಿದಿರ್ಬೋದು, ಆದರೆ ಎಲ್ಲ ಹೊಲದ ಬಗ್ಗೆ ಅವರಿಗೆ ಅಷ್ಟು ಇನ್ಫಾರ್ಮೇಷನ್ ಇರೋದಿಲ್ಲ. ಆದರೆ ರಾಜನಿಗೆ ಅಥವಾ ಗೌರ್ಮೆಂಟಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಯಾವ ಲ್ಯಾಂಡ್, ಯಾವ ಜಾಗ ಯಾರಿಗೆ, ಯಾರ ಹೆಸರಲ್ಲಿದೆ, ಯಾರು ಅದರ ಮಾಲೀಕ ಅಂತ ಎಲ್ಲ ಲಿಸ್ಟ್ ಅವರ ಹತ್ರ ಇರುತ್ತೆ. ಸೊ ನಮಗೆ ನಮ್ಮ ಏರಿಯಾ ಬಗ್ಗೆ ಮಾತ್ರ ಗೊತ್ತು, ಆದರೆ ಗೌರ್ಮೆಂಟಿಗೆ ಅಥವಾ ರಾಜರಿಗೆ ಎಲ್ಲ ಭೂಮಿ ಬಗ್ಗೆ ಗೊತ್ತು, ಯಾರ ಭೂಮಿ ಎಲ್ಲಿ ಯಾರ್ದು ಅಂತ. ಸೊ ಈ ರೀತಿ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಮಧ್ಯೆ ವ್ಯತ್ಯಾಸ ಇದೆ. ದೇವರಿಗೆ ಎಲ್ಲ ಶರೀರದಲ್ಲಾಗುವಂತಹ ಪ್ರಕ್ರಿಯೆಗಳು ಅವರಿಗೆ ತಿಳಿದಿದೆ. ಅಷ್ಟೇ ಅಲ್ಲ, ಈ ಬ್ರಹ್ಮಾಂಡದ ಕೋಣೆಯಲ್ಲಿ ಏನು ನಡೀತಾ ಇದೆಯೋ ಅದೆಲ್ಲ ಅವರಿಗೆ ತಿಳಿದಿದೆ. ಸೊ ಅದೇ ಒಂದು ವ್ಯತ್ಯಾಸ, ನಾವು ಮತ್ತು ಪರಮಾತ್ಮನ ಮಧ್ಯೆ ಇರುವಂಥ ವ್ಯತ್ಯಾಸ. ಸೊ ಈಗ 4ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಯತ್ ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸಚೋ ಯೋ ಯತ್ ಪ್ರಭಾವಶ್ಚ ತತ್ ಸಮಾಸೇನ ಮೇ ಶೃಣೋ. ಸೊ ಕೃಷ್ಣ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತಾನೆ. ಏನು ಹೇಳ್ತಾರೆ ಅವರು? ಈ ಕಾರ್ಯಕ್ಷೇತ್ರ ಮತ್ತು ಅದರ ಸ್ವರೂಪ, ಅದರಲ್ಲಿ ಆಗುವ ಬದಲಾವಣೆಗಳು, ಅದು ಹೇಗೆ ಉತ್ಪತ್ತಿಯಾಯಿತು, ಕಾರ್ಯಕ್ಷೇತ್ರವನ್ನು ಬಲ್ಲವನು ಯಾರು ಮತ್ತು ಅವನ ಪ್ರಭಾವಗಳು ಯಾವುವು ಎನ್ನುವುದನ್ನು ಕುರಿತು ನನ್ನ ಸಂಕ್ಷಿಪ್ತವಾದ ವಿವರಣೆಯನ್ನು ಕೇಳು ಅಂತ ಹೇಳ್ತಾನೆ. ಸೊ ಈ 8 ವಿಷಯವನ್ನು ಹೇಳ್ತಾನೆ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ಬಗ್ಗೆ. ಸೊ ನಾವು ಈ ಶರೀರ ಅಲ್ಲ, ನಾವು ಈ ಆತ್ಮ ಅಂತ ತಿಳ್ಕೊಂಡ ಮೇಲೆ ನಾವು ಇದ್ರ ಬಗ್ಗೆ ಆದಷ್ಟು ವಿವರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಅದೇ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ನಾವು ನೋಡೋಣ. ಸೊ 3ನೇ ಶ್ಲೋಕ ಆಯಿತು, ಈಗ 4ನೇ ಶ್ಲೋಕನೂ ಆಯಿತು. 5ನೇ ಶ್ಲೋಕಕ್ಕೆ ಹೋಗೋಣ. ಸೊ 5ನೇ ಶ್ಲೋಕದಲ್ಲಿ ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈ. ಸೊ ಋಷಿಗಳು
ಸೊ ಅರ್ಜುನ ಒಂದು ಪ್ರಶ್ನೆ ಕೇಳಿದ, ಅವನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಂದಿರ್ಬೋದು, ಇದು ಈ ಜ್ಞಾನವನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂತ. ಕೃಷ್ಣ ಹೇಳ್ತಾನೆ, ಈ ಜ್ಞಾನವನ್ನ ಎಲ್ಲ ಕಡೆ ಕೊಟ್ಟಿದ್ದಾರೆ. ಯಾರ್ಯಾರು? ಋಷಿಗಳು ಕೊಟ್ಟಿದ್ದಾರೆ. ಬಹುಧಾ ಗೀತಂ, ಹಲವಾರು ಗೀತೆಗಳಲ್ಲಿ, ಅಂದರೆ ಹಲವಾರು ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ. ಋಷಿವೀರ್ ಬಹುಧಾ ಗೀತಂ. ಛಂದೋವೀರ್ ವಿವಿಧೈ ಪೃಥಕ್, ಛಂದಗಳಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಛಂದ ಅಂದರೆ ವೇದಗಳಲ್ಲಿ. ವಿವಿಧೈ ಪೃಥಕ್. ಬ್ರಹ್ಮಸೂತ್ರ ಪದೈಶ್ಚೈವ, ಬ್ರಹ್ಮಸೂತ್ರ ಅಂದರೆ ವೇದಾಂತ ಸೂತ್ರಗಳ ಪದಗಳಲ್ಲಿ ಕೊಟ್ಟಿದ್ದಾರೆ. ಹೇತು ಮದ್ಭೇರ್ ವಿನಿಶ್ಚಿತೈ. ಸೊ ಅಲ್ಲಿ ಎಲ್ಲ ಡಿಟೇಲ್ ಆಗಿ ವರ್ಣನೆ ಮಾಡಿದ್ದಾರೆ ಅಂತ ಹೇಳ್ತಾನೆ ಕೃಷ್ಣ. ರೈಟ್. ಋಷಿಬೀರ್ ಬಹುಧಾ ಗೀತಂ ಛಂದೋಬೀರ್ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ. ಸೊ ಪರಾಶರ ಮುನಿಗಳು ಕೂಡ ಇದರ ಬಗ್ಗೆ ವರ್ಣನೆಯನ್ನು ಕೊಡ್ತಾರೆ. ಈ ಜ್ಞಾನದ ಬಗ್ಗೆ, ಕ್ಷೇತ್ರಜ್ಞದ ವ್ಯತ್ಯಾಸದ ಬಗ್ಗೆ ವೇದಾಂತದಲ್ಲೂ ಇದೆ. ಮತ್ತು ಕಠೋಪನಿಷತ್, ತೈತ್ರೇಯ ಉಪನಿಷತ್, ಪ್ರಭುಪಾದರು ಎಲ್ಲ ರೆಫರೆನ್ಸನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ತೈತ್ರೇಯ ಉಪನಿಷದಿಂದ ಅವರು ಈ ಒಂದು ಬ್ರಹ್ಮ ಪುಚ್ಛ ಪ್ರತಿಷ್ಠೆಯನ್ನು ಅವರು ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಸೊ ಈ ಬ್ರಹ್ಮ ಪುಚ್ಛ ಪ್ರತಿಷ್ಠೆಯಲ್ಲಿ ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ 5 ವಿಧದ 5 ಸ್ತರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅನ್ನಮಯ. ಅನ್ನಮಯ ಅಂದರೆ ಜನರು ಕೇವಲ ಆಹಾರವನ್ನು ಸರ್ವೋಚ್ಚ ವಸ್ತು ಅಂತ ಭಾವಿಸ್ತಾರೆ, ಅದು ಅನ್ನಮಯ. ಕೆಲವೊಂದು ಪ್ರಾಣಿಗಳು ನೋಡ್ತೀರ, ಕೇವಲ ಅನ್ನ ನೋಡ್ತಾ ಇರ್ತಾರೆ, ಊಟ ಎಲ್ಲಿದೆ ಅಂತ. ಹಕ್ಕಿಗಳು ಬೆಳಗಾದ ತಕ್ಷಣ ಹಾರ್ಕೊಂಡು ಹೋಗ್ತವೆ, ಊಟ ಎಲ್ಲಿ ಅಂತ ಹುಡ್ಕೊಂತ. ಪ್ರಾಣಿಗಳು ಎಲ್ಲಿದೆ ನನ್ನ ಊಟ. ಸೊ ಅದು ಅನ್ನಮಯ. ಸೊ ಅನ್ನವೇ ಸರ್ವಶ್ರೇಷ್ಠ ಅಂತ ಭಾವಿಸ್ತಾರೆ. ಅದು ಕೂಡ ಮೊದಲನೇ ಸ್ತರ. ಎರಡನೇದಾಗಿ ಪ್ರಾಣಾಯಾಮ, ಇದು ಪ್ರಾಣಮಯ. ಪ್ರಾಣಮಯದಲ್ಲಿ ಅವರು ಪ್ರಾಣವನ್ನು ಸಂರಕ್ಷಿಸುವುದಕ್ಕೆ ಪ್ರಯತ್ನ ಪಡ್ತಾರೆ, ಅದು ಪ್ರಾಣಮಯ ಕೋಶ. ಸೊ ಎಲ್ಲರ ಚೇತನೆ ಬೇರೆ ಬೇರೆ ಇರುತ್ತೆ. ಫಸ್ಟು ಅನ್ನಮಯ ಚೇತನ ಅಂದರೆ ಕೇವಲ ಅನ್ನವನ್ನು ಹುಡುಕ್ತಾರೆ. ಪ್ರಾಣಮಯ ಚೇತನ ಅಂದರೆ ಕೇವಲ ಅವರು ಪ್ರಾಣವನ್ನು ರಕ್ಷಿಸುವುದಕ್ಕೆ ಪ್ರಯತ್ನ ಪಡ್ತಾರೆ. ನಂತರ ಜ್ಞಾನಮಯ ಅಂದರೆ ಅವರು ತಮ್ಮ ಮನಸ್ಸು ಮತ್ತು ಬುದ್ಧಿಯಂತಿಕೆ ಭಾವನೆಗಳನ್ನು ಹೊಂದಿದ್ದಾರೆ. ಸೊ ಈ ಚೇತನೆ ಜಡ ವಸ್ತುವಿನಿಂದಲ್ಲ, ಅದು ಆತ್ಮದಿಂದ ಬರ್ತಾ ಇದೆ ಅಂತ ಅವರಿಗೆ ಅನುಭವ ಆಗುತ್ತೆ. ಅದು ಜ್ಞಾನಮಯ ಅಥವಾ ಮನೋಮಯ ಅಂತ ಕೂಡ ಕರೀತಾರೆ. ಸೊ ಅದು ಸೂಕ್ಷ್ಮವಾಗಿದೆ, ಸಟಲ್. ನಂತರ ವಿಜ್ಞಾನಮಯ. ಆತ್ಮ ಅಥವಾ ಬ್ರಹ್ಮನ ಅಂತಿಮ ಗುರಿ, ಅಹಂ ಬ್ರಹ್ಮಾಸ್ಮಿ ಸ್ತರಕ್ಕೆ ಬರೋರನ್ನ ವಿಜ್ಞಾನಮಯ ಅಂತ ಕರೀತಾರೆ. ನಂತರ ಆನಂದಮಯ. ಆತ್ಮ ಮತ್ತು ಪರಮಾತ್ಮನ ನಡುವೆ ವ್ಯತ್ಯಾಸವನ್ನು ಅರಿತುಕೊಳ್ಳುತ್ತಾನೆ ಮತ್ತು ಭಗವಂತನೊಂದಿಗೆ ಆನಂದಮಯ ಸಂಬಂಧದಲ್ಲಿ ತೊಡಗುತ್ತಾನೆ. ಸೊ ಈ ಒಂದು ಭಕ್ತಿ ಸೇವೆಯಲ್ಲಿ ಅವನು ತೊಡಗುತ್ತಾನೆ, ಅದು ಆನಂದಮಯ ಸ್ತರವಾಗುತ್ತೆ. ಸೊ ಕೆಳದಾಗಿ ಅತಿ ಕೀಳಮಟ್ಟದ ಸ್ತರ ಅಂದರೆ ಅನ್ನಮಯ, ನಂತರ ಪ್ರಾಣಮಯ, ಅದನಂತರ ಮನೋಮಯ ಅಥವಾ ಜ್ಞಾನಮಯ, ಅದನಂತರ ವಿಜ್ಞಾನಮಯ, ನಂತರ ಆನಂದಮಯ. ಸೊ ಈ ರೀತಿ 5 ಸ್ತರಗಳಿದೆ. ಸೊ ನಾವು ಜನರಲಿ ಅನ್ನಮಯ ಅಥವಾ ಏನಂತಾರೆ ಪ್ರಾಣಮಯ ಕೋಶದಲ್ಲಿ ಇರ್ತೀವಿ ಜನರು, ಸಾಮಾನ್ಯ ಜನರು. ಆಗ ಅವರು ಪ್ರಗತಿ ಮಾಡಬೇಕಂದ್ರೆ ಫಸ್ಟ್ ನಾನು ಈ ಶರೀರ ಎಲ್ಲ ನಾವು ಆತ್ಮ ಅಂತ ತಿಳ್ಕೋಬೇಕು, ರೈಟ್. ಅಟ್ಲೀಸ್ಟ್ ಅವರು 3ನೇ ಸ್ತರಕ್ಕೆ ಬರಬೇಕು. ನಂತರ ಅವರು ಆತ್ಮ ನಾನು ಅಂತ ಅರಿವಾಗುತ್ತೆ. ಫಸ್ಟು ತಿಳ್ಕೊತಾರೆ, ನಂತರ ಅರಿವಾಗುತ್ತೆ, ನಂತರ ಅವರು ಆತ್ಮದ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಸೊ ಈ ರೀತಿ ಒಬ್ಬನು ಗ್ರ್ಯಾಜುವಲ್ ಆಗಿ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಬರಬೇಕು ಅಂತ ಈ ತೈತ್ರೇಯ ಉಪನಿಷದಲ್ಲಿ ಇದರ ಒಂದು ವರ್ಣನೆ ಅಲ್ಲಿ ಇದೆ. ಸೊ ಈ 6ನೇ ಶ್ಲೋಕದಲ್ಲಿ ಈ ಕ್ಷೇತ್ರದಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ. 24 ಅಂಶಗಳಿದೆ ಈ ಕ್ಷೇತ್ರದಲ್ಲಿ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯ ಗೋಚರಾಹ. ಸೊ ಈ ಭೌತಿಕ ಸ್ವಭಾವದ 24 ಅಂಶಗಳು ಯಾವುವು?
ಫಸ್ಟು ಪಂಚಮಹಾಭೂತಗಳು 5: ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ. 5 ಜ್ಞಾನೇಂದ್ರಿಯಗಳು. ಅವು ಯಾವುವು? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. 5 ಕರ್ಮೇಂದ್ರಿಯಗಳು. ಸೊ ಜ್ಞಾನೇಂದ್ರಿಯಗಳಿಂದ ನಾವು ಜ್ಞಾನವನ್ನು ಅರ್ಜಿಸ್ತೀವಿ, ಅದು 5 ಇದೆ. ಕರ್ಮೇಂದ್ರಿಯಿಂದ ನಾವು ಕೆಲಸ ಮಾಡ್ತೀವಿ, ಬಾಯಿಯಿಂದ ನಾವು ಮಾತಾಡ್ತೀವಿ, ಕಾಲಿನಿಂದ ನಡೆದಾಡ್ತೀವಿ, ಕೈಯಿಂದ ನಾವು ಕೆಲಸ ಮಾಡ್ತೀವಿ. ಗುದ ಮತ್ತು ಜನನೇಂದ್ರಿಯಗಳು, ಇವು 5 ಕರ್ಮೇಂದ್ರಿಯಗಳು. ಮತ್ತು 5 ಇಂದ್ರಿಯ ವಸ್ತುಗಳು: ವಾಸನೆ ಅಥವಾ ಗಂಧ, ರುಚಿ, ರೂಪ, ಸ್ಪರ್ಶ ಮತ್ತು ಶಬ್ದ. ಮತ್ತು 11ನೆಯ ಇಂದ್ರಿಯ ಮನಸ್ಸು ಮತ್ತು ಬುದ್ಧಿ, ಅಹಂಕಾರ ಮತ್ತು ಪ್ರಧಾನ. ಈ ಎಲ್ಲ ಸೇರಿಸಿದರೆ 24 ಆಗುತ್ತೆ. 5 ಪಂಚಮಹಾಭೂತಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಇಂದ್ರಿಯ ವಸ್ತುಗಳು, ಟೋಟಲ್ 20 ಆಯಿತು. ಮನಸ್ಸು 21ನೇ ಅಂಶ. ಮತ್ತು ಬುದ್ಧಿ, ಅಹಂಕಾರ, ಸೊ ಮನ, ಬುದ್ಧಿ, ಅಹಂಕಾರ, ಸೊ 23 ಆಯಿತು. ನಂತರ ಒಂದು ಪ್ರಧಾನ ಅಂತ. ಪ್ರಧಾನ ಅಂದರೆ ಭೌತಿಕ ಪ್ರಕೃತಿಯ ಒಂದು ಪ್ರಾರಂಭದ ಒಂದು ಹಂತ ಏನಿದೆಯಲ್ಲ, ಅದು ಪ್ರಧಾನ ಅಂತ ಕರೀತಾರೆ. ಸೊ ಅಲ್ಲಿ ಅವ್ಯಕ್ತ ರೂಪ ಅಂತ ಕರೀತಾರೆ. ಸೊ ಮಹಾಭೂತಾನಿ ಅಹಂಕಾರೋ ಬುದ್ಧಿರ್ ಅವ್ಯಕ್ತ, ಇಲ್ಲಿ ಅವ್ಯಕ್ತವನ್ನು ಪ್ರಧಾನ ಅಂತ ಕರೆದಿದ್ದಾರೆ. ಸೊ ಈ 24 ಅಂಶಗಳಿಂದ ಈ ಜಗತ್ತು ನಿರ್ಮಿತವಾಗಿದ್ದೆ. ಸೊ ಅದಕ್ಕೆ ಈ ನಮ್ಮ ಶರೀರದಲ್ಲೂ ಕೂಡ ಈ 24 ಅಂಶಗಳಿಂದನೇ ನಿರ್ಮಿತವಾಗಿದೆ. ಸೊ ಈ 24 ಅಂಶಗಳನ್ನು ಈ ಅಧ್ಯಾಯದಲ್ಲಿ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಈ 24 ವಿಷಯಗಳನ್ನು ವಿಶ್ಲೇಷಿಸಿ ಅಧ್ಯಯನ ಮಾಡಿದವನಿಗೆ ಕ್ಷೇತ್ರ ಅರ್ಥವಾಗುತ್ತೆ. ನಾನು ಈ ಯಾವುದು 24 ಅಂಶಗಳಲ್ಲ, ನಾನು ಆತ್ಮ ಅಂತ ಅವನು ತಿಳ್ಕೊತಾನೆ. ಸೊ ಅದಕ್ಕೆ ಈ ಜ್ಞಾನವನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯವಾದದ್ದು. ಆತ್ಮ 25ನೇ ಅಂಶ, ಅದು 24 ಅಂಶಗಳಲ್ಲಿ ಇಲ್ಲ. ಈ ಎಲ್ಲ 24 ಅಂಶಗಳು ಜಡ, ಅವರಿಗೆ ಚೇತನ ಇಲ್ಲ. ಆದರೆ ಆತ್ಮನಿಗೆ ಚೇತನ ಇದೆ. ಸೊ ಅದಕ್ಕೆ ಈ 24 ಅಂಶಗಳಿಗೆ ಅಪರಾಶಕ್ತಿ ಅಂತ ಕರೀತಾರೆ, ಆತ್ಮನಿಗೆ ಪರಾಶಕ್ತಿ ಅಂತ ಕರೀತಾರೆ. ಸೊ ಅದೇ ಒಂದು ವ್ಯತ್ಯಾಸ. ಸೊ ಈ ಪ್ರಕೃತಿಯಲ್ಲಿ, ಈ ಕ್ಷೇತ್ರದಲ್ಲಿ ಆಗುವಂತಹ ವಿಕಾರಗಳು ಯಾವುವು, ಅದು ಇಲ್ಲಿ ತೋರಿಸ್ತಾರೆ ನೋಡಿ. ಇಚ್ಛಾ, ದ್ವೇಷ, ಸುಖಂ, ದುಃಖಂ, ಸಂಘಾತಶ್ಚೇತನಾ ಧೃತಿ, ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಸೊ ಈ ಕ್ಷೇತ್ರದ ಇಂಟರಾಕ್ಷನ್ನಿಂದ ಏನಾಗುತ್ತೆ? ಇಚ್ಛೆ, ದ್ವೇಷ, ಸುಖ, ದುಃಖ, ಈ ರೀತಿಯ ಭಾವನೆಗಳು ಉಂಟಾಗುತ್ತೆ. ಸೊ ಇಚ್ಛಾ, ದ್ವೇಷ, ಸುಖಂ, ದುಃಖ, ಸಂಘಾತಶ್ಚೇತನಾ ಧೃತಿ. ಇವನ್ ಸಿಂಪ್ಟಮ್ಸ್, ಲಿವಿಂಗ್ ಸಿಂಪ್ಟಮ್ಸ್, ಅಂದರೆ ಚೇತನೆ ಕೂಡ ಉಂಟಾಗುತ್ತೆ. ಮತ್ತು ಧೃತಿ, ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ. ಇದೆಲ್ಲವೂ ಈ ಕ್ಷೇತ್ರದಲ್ಲಿ ಆಗುವಂತಹ ವಿಕಾರಗಳು. ಸೊ ಕ್ಷೇತ್ರದಲ್ಲಿ ವಿಕಾರಗಳು ಯಾವ ರೀತಿ ಕಾಣುತ್ತೆ? ಇಲ್ಲಿ ಕೆಳಗಡೆ ಫೋಟೋದಲ್ಲಿ ನೋಡ್ತಾ ಇದ್ದೀರಾ. ಫಸ್ಟು ಅವನು ಹುಟ್ಟುತ್ತಾನೆ, ನಂತರ ಬೆಳಿತಾನೆ, ನಂತರ ಕೆಲವು ದಿನ ಅವನು ದೊಡ್ಡವನಾಗಿರ್ತಾನೆ, ನಂತರ ಮಕ್ಕಳನ್ನು ಪಡಿತಾನೆ, ನಂತರ ಅವನು ವಯಸ್ಸಾಗುತ್ತೆ, ಮುಪ್ಪಾಗುತ್ತೆ, ನಂತರ ಅವನು ಸತ್ತೋಗ್ಬಿಡ್ತಾನೆ. ಈ ರೀತಿ ಕ್ಷೇತ್ರದಲ್ಲಿ, ಶರೀರದಲ್ಲಿ ಬದಲಾವಣೆಗಳು ಉಂಟಾಗ್ತಾ ಇದೆ. ಆದರೆ ಆತ್ಮದಲ್ಲಿ ಬದಲಾವಣೆಗಳು ಉಂಟಾಗೋದಿಲ್ಲ. ಮತ್ತು ಒಬ್ಬ ವ್ಯಕ್ತಿ ಆತ್ಮ, ನಾನು ಶರೀರ ಅಂತ ಭಾವಿಸಿದಾಗ ಸುಖ ದುಃಖ ಕೂಡ ಉಂಟಾಗುತ್ತೆ, ಇಚ್ಛಾ ಮತ್ತು ದ್ವೇಷ ಕೂಡ ಉಂಟಾಗುತ್ತೆ. ಸೊ ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದಾರೆ, ಎಷ್ಟು ಒಬ್ಬರು ತುಂಬ ಸಿಟ್ಟಲ್ಲಿದ್ದಾರೆ, ದ್ವೇಷದಲ್ಲಿದ್ದಾರೆ, ಇನ್ನೊಬ್ಬರು ಫ್ರೆಂಡ್ಸ್ ಆಗಿದ್ದಾರೆ. ಸೊ ಸುಖಂ ದುಃಖಂ ಈ ರೀತಿ ಭಾವನೆಗಳು ಕೂಡ ಉಂಟಾಗುತ್ತೆ. ಸೊ ಇದೆಲ್ಲ ಕ್ಷೇತ್ರದಲ್ಲಿ ಉಂಟಾಗುವಂತಹ ಬದಲಾವಣೆಗಳು, ವಿಕಾರಗಳು. ಸೊ ಇದನ್ನು ಕೂಡ ನಾವು ತಿಳ್ಕೋಬೇಕು. ಸೊ ಆತ್ಮ ಇದೆಲ್ಲದರ ಪರವಾಗಿದೆ, ಅಂದರೆ ಇಟ್ ಇಸ್ ಟ್ರಾನ್ಸೆಂಡೆಂಟಲ್. ಇದಕ್ಕೆ, ಆತ್ಮಕ್ಕೆ ಈ ಯಾವ ವಿಕಾರಗಳು ಪ್ರಭಾವ ಬೀರುವುದಿಲ್ಲ. ಆತ್ಮ ಈ ಪ್ರಭಾವಗಳಿಂದ ಮೇಲೆ ಇದ್ದಾನೆ. ಆದರೆ ಯಾವಾಗ ತಾನು ಈ ಶರೀರ ಅಂತ ಭಾವಿಸ್ತಾನೋ ಆಗ ಆತ್ಮನಿಗೆ ಈ ಪ್ರಭಾವಗಳು, ಈ ವಿಕಾರಗಳೇನಿದೆಯಲ್ಲ, ಅದರ ಪ್ರಭಾವ ಆತ್ಮದ ಮೇಲೆ ಬೀಳುತ್ತೆ. ಸೊ ಅದನ್ನು ನಾವು ತಿಳ್ಕೋಬೇಕು.
ನಂತರ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ಜ್ಞಾನವನ್ನು ಹೇಗೆ ಬೆಳೆಸ್ಕೋಬೇಕು ಅಂತ ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ. ಶ್ಲೋಕ 8ರಿಂದ ಶ್ಲೋಕ 12ರವರೆಗೆ ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ, ಅದನ್ನು ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾನೆ. ಯಾವ ರೀತಿಯ ಗುಣಗಳನ್ನು ನಾವು ಪಡ್ಕೊಳ್ಳೋದ್ರಿಂದ ನಮಗೆ ಜ್ಞಾನ ಸಿಕ್ಕುತ್ತೆ. ಸೊ ಈ ಗುಣಗಳು ಜ್ಞಾನದ ಮಾರ್ಗ. ಸೊ ಟೋಟಲ್ 20 ಐಟಮ್ಸ್ ಇದೆ, 20 ಪ್ರಕ್ರಿಯೆಗಳಿವೆ. ಈ 20 ಕ್ವಾಲಿಟೀಸ್ನ ಗುಣಗಳನ್ನು ನಾವು ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಜ್ಞಾನ ಸಿಗುತ್ತೆ. ಸೊ ಶ್ಲೋಕ 8ರಿಂದ 12ರಲ್ಲಿ ಕೃಷ್ಣ ಈ ಜ್ಞಾನದ ಪ್ರಕ್ರಿಯೆಯನ್ನು ತಿಳಿಸ್ಕೊಡ್ತಾನೆ. ಮತ್ತು ಶ್ಲೋಕ 13ರಲ್ಲಿ ಆತ್ಮ ಮತ್ತು ಪರಮಾತ್ಮನ ಬಗ್ಗೆ ತಿಳಿಸ್ಕೊಡ್ತಾನೆ. ಅದು ಜ್ಞೇಯ. ಸೊ 2 ಪ್ರಕಾರದ ಜ್ಞೇಯರಿದ್ದಾರೆ, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಸೊ ಪರಮಾತ್ಮನ ಗುಣಗಳ ಬಗ್ಗೆ ಶ್ಲೋಕ 14, 15, 16, 17 ಮತ್ತು 18ರಲ್ಲಿ ವಿವರವಾಗಿ ಕೃಷ್ಣ ತಿಳಿಸ್ಕೊಡ್ತಾನೆ. ಸೊ 8ರಿಂದ 12ರವರೆಗೆ ಜ್ಞಾನದ ಮಾರ್ಗ, 13ರಿಂದ 19ರವರೆಗೆ ಜ್ಞೇಯ, ಯಾರನ್ನು ನಾವು ತಿಳ್ಕೋಬೇಕು, ಜ್ಞಾನ ಮಾರ್ಗವನ್ನು ಬೆಳೆಸ್ಕೊಳ್ಳೋದ್ರಿಂದ ನಾವು ಏನನ್ನು ತಿಳ್ಕೊತೀವಿ, ಜ್ಞಾನದ ಅಂತಿಮ ಗುರಿ ಏನು, ಅದನ್ನು ವಿವರಿಸ್ತಾನೆ. ಸೊ ಈ ಜ್ಞಾನದ 20 ಅಂಗಗಳು ಯಾವುವು ಅಂತ ನೋಡೋಣ. ಸೊ 19ನೇ ಶ್ಲೋಕದಲ್ಲಿ ಈ ಕ್ಷೇತ್ರಜ್ಞ ಜ್ಞಾನ ಮತ್ತು ಜ್ಞೇಯವನ್ನು ಭಗವಂತ ಭಕ್ತನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಅಂತ 19ನೇ ಶ್ಲೋಕದಲ್ಲಿ ಹೇಳ್ತಾನೆ. ಸೊ ಈಗ 8ನೇ ಶ್ಲೋಕವನ್ನು ನೋಡೋಣ. ಸೊ ಈ ಶ್ಲೋಕಗಳಲ್ಲಿ ಈ 5 ಶ್ಲೋಕಗಳಿದೆ, 8ರಿಂದ 12. ಅದರಲ್ಲಿ 20 ಒಂದು ಜ್ಞಾನದ ಪ್ರಕ್ರಿಯೆ ಅಥವಾ ಜ್ಞಾನದ ಮಾರ್ಗಗಳ ಗುಣಗಳನ್ನು ಇಲ್ಲಿ ವಿವರಿಸಿದ್ದಾರೆ. ಸೊ ಯಾವುವು ಅಂತ ನೋಡೋಣ. ಸೊ ಮೊದಲನೇ ಶ್ಲೋಕ ಈ ರೀತಿ ಇದೆ: ಅಮಾನಿತ್ವಂ ಅಡಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಅಮಾನಿತ್ವಂ ಅಂದರೆ ಹ್ಯುಮಿಲಿಟಿ. ನಾವು ಮಾನದ ಅಪೇಕ್ಷೆ ಮಾಡಬಾರದು. ಇನ್ಫ್ಯಾಕ್ಟ್ ನಾವು ಬೇರೆಯವರಿಗೆ ಮಾನವನ್ನು ಕೊಡಬೇಕು. ಆ ಮಾನದೇನ ಅಂತ ಶ್ರೀ ಚೈತನ್ಯ ಮಹಾಪ್ರಭು ಕೂಡ ಹೇಳ್ತಾರೆ ನಮಗೆ. ಸೊ ಮಾನದ ಅಪೇಕ್ಷೆ ಮಾಡದೆ ಇನ್ನೊಬ್ಬರಿಗೆ ಗೌರವವನ್ನು ಕೊಡಬೇಕು. ಸೊ ಪ್ರಭುಪಾದ ಹೇಳ್ತಾರೆ, ನಿಜವಾದ ಅಮಾನಿತ್ವ ಅಂದರೆ ಏನು, ಅಮಾನಿತ್ವಕ್ಕೆ ಒಂದು ಡೆಫಿನೇಷನ್ ಕೊಡ್ತಾರೆ. ಅವ್ರು ಹೇಳ್ತಾರೆ ಇಂಗ್ಲೀಷಲ್ಲಿ, ಒನ್ ಶುಡ್ ನಾಟ್ ಬಿ ಆಂಕ್ಷಿಯಸ್ ಟು ಹ್ಯಾವ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಬೀಯಿಂಗ್ ಹಾನರ್ಡ್ ಬೈ ಅದರ್ಸ್. ನಾವು ಇನ್ನೊಬ್ಬರಿಂದ ಗೌರವವನ್ನು ಪಡೆಯೋದಕ್ಕೆ ಹಂಬಲಿಸಬಾರದು. ಯಾರಾದರೂ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಇನ್ನೊಬ್ಬರು ಬಂದು ಪ್ರಶಂಸೆ ಮಾಡಬೇಕು ಅಂತ ಕೆಲವರಿಗೆ ಇಚ್ಛೆ ಆಗುತ್ತೆ. ಆ ರೀತಿಯ ಒಂದು ಹಂಬಲ ಇರಬಾರ್ದು. ಆದರೆ ನಾವು ಆದಷ್ಟು ಬೇರೆಯವರಿಗೆ ಗೌರವವನ್ನು ಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಇದೇ ಅಮಾನಿತ್ವ. ಎರಡನೇದಾಗಿ ಅಡಂಬಿತ್ವ. ಅಡಂಬಿತ್ವ ಅಂದರೆ ಢಂಬ ಇರಬಾರ್ದು. ಶ್ರೀಲ ಪ್ರಭುಪಾದ ಹೇಳ್ತಾರೆ, ಕೆಲವೊಬ್ಬರು ಸ್ವಲ್ಪ ಯಾವುದೋ ಒಂದು ಆಧ್ಯಾತ್ಮಿಕ ಸಂಸ್ಥೆಯನ್ನು ಸೇರಿ ಅಲ್ಲಿ ನಾನು ತುಂಬ ಶ್ರೇಷ್ಠನಾದ ಭಕ್ತನು ಅಂತ ಹೇಳ್ಕೊತಾರೆ. ಆಗ ಅವರಿಗೆ ಗೌರವ, ಮಾನ, ಸಮ್ಮಾನ ಎಲ್ಲ ಸಿಗುತ್ತೆ. ಆಗ ಢಂಬ ಹೆಚ್ಚಾಗುತ್ತೆ. ಸೊ ಈ ರೀತಿಯ ಒಂದು ಢಂಬದ ಆಕಾಂಕ್ಷೆ ಅವರಿಗೆ ಇರಬಾರದು ಅಂತ ಪ್ರಭುಪಾದ ಹೇಳ್ತಾರೆ. ಅಡಂಬಿತ್ವಂ, ಅಮಾನಿತ್ವಂ, ಅಡಂಬಿತ್ವಂ, ಗರ್ವ ಇರಬಾರ್ದು ಅಂತ. ನಂತರ ಅಹಿಂಸೆ. ಅಹಿಂಸೆ ಅಂದರೆ ಇನ್ನೊಂದು ಜೀವಿಗೆ ತೊಂದರೆಯನ್ನು ಕೊಡಬಾರ್ದು. ಶಾರೀರಿಕವಾಗಿ ತೊಂದರೆ ಅಂತೂ ಕೊಡಲೇಬಾರ್ದು, ಆದರೆ ಮಾನಸಿಕ ತೊಂದರೆಯನ್ನು ಕೂಡ ನಾವು ಕೊಡಬಾರ್ದು. ಅದು ಅಹಿಂಸಾ. ಸೊ ಅದಕ್ಕೆ ನಾವು ಮಾಂಸವನ್ನು ತಿನ್ನೋದನ್ನು ನಿಲ್ಲಿಸಬೇಕು. ಜನರು ಮಾಂಸ ತಿನ್ನಬಾರ್ದು. ಮಾಂಸ ಅಷ್ಟೇ ಅಲ್ಲ, ಫಿಶ್, ಎಗ್ಸ್, ಸೊ ಮೊಟ್ಟೆ, ಮೀನು, ಅದನ್ನು ಕೂಡ ತಿನ್ನಬಾರ್ದು. ಯಾಕೆಂದರೆ ಅದಕ್ಕೂ ಕೂಡ ಜೀವ ಇದೆ. ಆ ಪ್ರಾಣಿಯನ್ನು ಕೊಂದರೆ ಅದಕ್ಕೂ ಕೂಡ ನೋವಾಗುತ್ತೆ. ಅದಕ್ಕೆ ಅದು ಹಿಂಸೆ ಆಗುತ್ತೆ. ಅದು ಶಾರೀರಿಕ ಹಿಂಸೆ. ಆದರೆ ಮಾನಸಿಕ ಹಿಂಸೆ ಕೂಡ ಮಾಡಬಾರ್ದು. ಇನ್ನೊಬ್ಬರಿಗೆ ಮಾನಸಿಕವಾಗಿ ಕಟು ವಚನಗಳನ್ನು ಮಾತಾಡಿ ಅವರಿಗೆ ನೋವನ್ನು ಕೊಡಬಾರ್ದು. ಸೊ ಈ ರೀತಿ ನಾವು ಅಹಿಂಸೆಯನ್ನು ಪಾಲನೆ ಮಾಡಬೇಕು ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಆದರೆ ಪ್ರಭುಪಾದ ಹೇಳ್ತಾರೆ ಇನ್ನೊಂದು ರೀತಿಯ ಅಹಿಂಸೆ ಇದೆ. ಅದೇನು? ನಾವು ಬೇರೆಯವರಿಗೆ ಈ ಭಗವದ್ಗೀತೆ ಜ್ಞಾನವನ್ನು
ಕೊಡದೇ ಇದ್ರೆ ಅದು ಹಿಂಸೆ. ಆದರೆ ಭಗವದ್ಗೀತೆ ಜ್ಞಾನವನ್ನು ಅವ್ರಿಗೆ ಕೊಟ್ಟರೆ ಅದು ಅಹಿಂಸೆ. ಅದು ಹೇಗೆ? ಯಾಕೆಂದರೆ ಜನರಿಗೆ ಈ ಜ್ಞಾನ ಗೊತ್ತಿಲ್ಲ ಅಂದರೆ ಅವರು ಆಧ್ಯಾತ್ಮಿಕ ಪ್ರಗತಿ ಆಗೋದಿಲ್ಲ. ಸೊ ಅವರು ಜನ್ಮ ಮೃತ್ಯು ಜರ ವ್ಯಾಧಿಯ ಚಕ್ರದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಈಡಾಗ್ತಾ ಇದ್ದಾರೆ, ತೊಂದರೆ ಇರ್ತಾರೆ. ಸೊ ಆ ತೊಂದರೆಗಳಿಂದ ಮುಕ್ತ ಮಾಡಬೇಕಂದ್ರೆ ನಾವು ಅವರಿಗೆ ಈ ಗೀತೆಯ ಜ್ಞಾನವನ್ನು ಕೊಡಬೇಕು. ಅದಕ್ಕೆ ಭಗವದ್ಗೀತಾ ಪ್ರಚಾರ ಮಾಡುವುದೇ ಅತಿ ಶ್ರೇಷ್ಠವಾದ ಅಹಿಂಸೆ ಅಂತ ಶ್ರೀಲ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ಅಮಾನಿತ್ವಂ, ಅಡಂಬಿತ್ವಂ, ಅಹಿಂಸಾ, ಕ್ಷಾಂತಿ. ಕ್ಷಾಂತಿ ಅಂದರೆ ಟಾಲರೆನ್ಸ್, ಸಹಿಷ್ಣುತೆ. ನಾವು ಸಹಿಸ್ಕೋಬೇಕು. ಏನನ್ನು ಸಹಿಸ್ಕೋಬೇಕು? ಯಾರಾದರೂ ನಮಗೆ ಕಷ್ಟ ಕೊಟ್ಟರೆ ಅಥವಾ ಅಪಮಾನವನ್ನು ಮಾಡಿದರೆ ಅದನ್ನು ನಾವು ಸಹಿಸ್ಕೋಬೇಕು. ಅದೇ ಕ್ಷಾಂತಿ. ಸೊ ಪ್ರಹ್ಲಾದ್ ಮಹಾರಾಜರನ್ನು ಹಿರಣ್ಯಕಶಿಪು ಎಷ್ಟೊಂದು ತೊಂದರೆ ಕೊಟ್ಟಿದ್ದ. ಆದರೆ ಪ್ರಹ್ಲಾದ್ ಮಹಾರಾಜರು ಅವರು ಸಹಿಸ್ಕೊಂಡ್ರು. ಅವರು ರಿಟಾಲಿಯೇಟ್ ಮಾಡಲಿಲ್ಲ, ಅವರ ವಿರುದ್ಧವಾಗಿ ಮಾತಾಡಲಿಲ್ಲ. ಆ ರೀತಿ ಭಕ್ತರಿಗೂ ಕಷ್ಟ ಆಗುತ್ತೆ. ಹರಿದಾಸ್ ಠಾಕೂರರನ್ನು ಮೊಹಮ್ಮದನ್ ಜನರು 22 ಮಾರ್ಕೆಟ್ ಪ್ಲೇಸಲ್ಲಿ, ಸಂತೆಗಳಲ್ಲಿ ಅವರನ್ನು ಹೊಡೆದ್ರು. ಆದರೂ ಕೂಡ ಹರಿದಾಸ್ ಠಾಕೂರವರು ಪ್ರಾರ್ಥನೆ ಮಾಡ್ತಾ ಇದ್ರು, ದಯವಿಟ್ಟು ಇವರನ್ನು ಕ್ಷಮಿಸಿ ಅಂತ. ಸೊ ಅಷ್ಟೊಂದು ಸಹಿಷ್ಣುತೆ ಮತ್ತು ಅಷ್ಟೊಂದು ಕ್ಷಮಾ ಭಾವನೆ ಹರಿದಾಸ್ ಠಾಕೂರರಲ್ಲಿ ಇತ್ತು. ಸೊ ಆ ರೀತಿಯ ಭಾವನೆಯನ್ನು ನಾವು ಬೆಳೆಸ್ಕೋಬೇಕು. ಸೊ ಅಹಿಂಸಾ, ಕ್ಷಾಂತಿರ್, ಆರ್ಜವಂ. ಆರ್ಜವಂ ಅಂದರೆ ಸಿಂಪ್ಲಿಸಿಟಿ. ಆದಷ್ಟು ಸರಳವಾಗಿ ನಾವು ಜೀವನವನ್ನು ನಡೆಸಬೇಕು. ಸರಳತೆ ಅಂದರೆ ಕೇವಲ ನಮ್ಮ ಜೀವನ ಶೈಲಿ ಮಾತ್ರ ಅಲ್ಲ, ನಮ್ಮ ಮನಸ್ಸು ಕೂಡ ತುಂಬ ಸರಳವಾಗಿರಬೇಕು. ಜೀವನ ಶೈಲಿ ಕೂಡ ಸರಳವಾಗಿರಬೇಕು. ಅಂದರೆ ನಾವು ಆದಷ್ಟು ಕಡಿಮೆ ಪದಾರ್ಥಗಳನ್ನು, ಕಡಿಮೆ ಆದಷ್ಟು ಲಕ್ಸುರಿಯಂಟ್ ಜೀವನ ನಾವು ನಡೆಸಬಾರ್ದು. ಸರಳವಾಗಿರಬೇಕು. ಮನಸ್ಸು ಕೂಡ ಸರಳವಾಗಿರ್ಬೇಕಂದ್ರೆ ಪ್ರಭುಪಾದ ಹೇಳ್ತಾರೆ, ಒಬ್ಬರು ತಮ್ಮ ಹೃದಯವನ್ನು ತನ್ನ ಶತ್ರುಗೂ ಕೂಡ ಹೇಳುವಂತಹ ಒಂದು ಗುಣವಲ್ಲಿ ಇರಬೇಕು. ಸೀಕ್ರೆಟ್ಸ್ನ ಇವನ್ ಶತ್ರುಗೂ ಕೂಡ ಹೇಳ್ಬೋದು. ಆ ರೀತಿಯ ಒಂದು ಸರಳತೆ ಬೆಳೆಸ್ಕೋಬೇಕು ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸಮಾನಿತ್ವಂ, ಅಡಂಬಿತ್ವಂ, ಅಹಿಂಸಾ, ಕ್ಷಾಂತಿರ್, ಆರ್ಜವಂ, ಆಚಾರ್ಯ ಉಪಾಸನಂ. ಆಚಾರ್ಯ ಉಪಾಸನಂ ಅಂದರೆ ಗುರುಗಳ ಸೇವೆ ಮಾಡುವುದು. ಈ ಫೋಟೋದಲ್ಲಿ ನೋಡ್ತಾ ಇದ್ದಾರೆ, ಒಬ್ಬ ಶಿಷ್ಯ ಗುರುಗಳಿಂದ ಕೇಳ್ತಾ ಇದ್ದಾನೆ ಮತ್ತು ಗುರುಗಳಿಗೆ ಸೇವೆ ಸಲ್ಲಿಸ್ತಾ ಇದ್ದಾನೆ. ಗುರುಗಳ ಆದೇಶದಂತೆ ಅವನು ವಿಗ್ರಹ ಸೇವೆ ಮಾಡ್ತಾ ಇದ್ದಾನೆ. ಅದು ಆಚಾರ್ಯ ಉಪಾಸನಂ. ಆಚಾರ್ಯಂ ಮಾಂ ವಿಜಾನೀಯಾಂ. ಕೃಷ್ಣ ಹೇಳ್ತಾನೆ, ಆಚಾರ್ಯ ನಾನೇ ಅಂತ ತಿಳ್ಕೊ. ಏಕೆಂದರೆ ಆಚಾರ್ಯರು ಗುರು ಕೃಷ್ಣನ ಪ್ರತಿನಿಧಿ. ಅದಕ್ಕೆ ಅವರನ್ನು ಗೌರವಿಸಬೇಕು ಮತ್ತು ಅವರ ಆದೇಶಗಳನ್ನು ಆದಷ್ಟು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅದೇ ಆಚಾರ್ಯೋಪಾಸನ. ಆಚಾರ್ಯರನ್ನು ಒಪ್ಕೊಳ್ಳದೆ ನಾವು ಆಧ್ಯಾತ್ಮಿಕ ಪಥದಲ್ಲಿ ಯಾವುದೇ ರೀತಿಯ ಪ್ರಗತಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಶೌಚಂ. ಶೌಚಂ ಅಂದರೆ ಸ್ವಚ್ಛತೆ, ಬಾಹ್ಯ ಸ್ವಚ್ಛತೆ ಮತ್ತು ಆಂತರಿಕ ಸ್ವಚ್ಛತೆ. ಹೊರಗಡೆ ಸ್ವಚ್ಛತೆ ಅಂದರೆ ನಮ್ಮ ಬಟ್ಟೆಯನ್ನು ಶುದ್ಧವಾಗಿಡುವುದು, ಶುದ್ಧ ಬಟ್ಟೆಯನ್ನು ಉಟ್ಕೊಳ್ಳೋದು, ನಮ್ಮ ಶರೀರವನ್ನು ಶುಚಿಗೊಳಿಸುವುದು, ಸ್ನಾನ ಮಾಡುವುದು, ನಮ್ಮ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು. ಅಷ್ಟೇ ಅಲ್ಲ, ನಮ್ಮ ಹೃದಯವನ್ನು ಕೂಡ. ಹೇಗೆ ನಾವು ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಕೋತೀವಿ, ಅದೇ ರೀತಿ ನಮ್ಮ ಹೃದಯವನ್ನು ಕೂಡ ಸ್ವಚ್ಛಗೊಳಿಸಬೇಕು. ಪ್ರತಿದಿನ ಹರಿಕೃಷ್ಣ ಮಂತ್ರ ಜಪ ಮಾಡಿಕೊಂಡು ಮತ್ತು ಭಗವದ್ಗೀತೆಯನ್ನು ಓದ್ಕೊಂಡು. ಅದು ಆಂತರಿಕ ಮತ್ತು ಬಾಹ್ಯ ಸ್ವಚ್ಛತೆ. ಸ್ಥೈರ್ಯಂ. ಸ್ಥೈರ್ಯಂ ಅಂದರೆ ಡಿಟರ್ಮಿನೇಷನ್. ಸೊ ಸ್ಥೈರ್ಯ, ನಾವು ಭಕ್ತಿಯಲ್ಲಿ ಡಿಟರ್ಮೈಂಡ್ ಆಗಿರಬೇಕು. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಒಂದು ತೊಂದರೆಗಳು ಬರಲಿ, ನಾನು ಸ್ಥಿರವಾಗಿ ಭಕ್ತಿಯನ್ನು ಮಾಡ್ತೀನಿ ಅಂತ ಒಂದು ದೃಢ ಸಂಕಲ್ಪ ಒಬ್ಬ ಭಕ್ತನು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಸೊ ನಾವು ಆಧ್ಯಾತ್ಮಿಕ ಜೀವನವನ್ನು ಆದಷ್ಟು ಸ್ಟ್ರಿಕ್ಟಾಗಿ ಪಾಲನೆ ಮಾಡಬೇಕು. ಆತ್ಮವಿನಿಗ್ರಹ ಅಂದರೆ ನಮ್ಮ ಮನಸ್ಸನ್ನು ನಿಯಂತ್ರಿಸುವುದು, ಮೈಂಡ್ ಕಂಟ್ರೋಲ್. ಅದು ಆತ್ಮವಿನಿಗ್ರಹ. ಅಂದರೆ ನಾವು ಭಕ್ತಿಗೆ ವಿಪರೀತವಾದ ಅಂದರೆ ಪ್ರತಿಕೂಲವಾದ ಯಾವುದೇ ವಸ್ತುವನ್ನು ಗ್ರಹಿಸಬಾರ್ದು. ಈಗ ಸಪೋಸ್ ಸಿನಿಮಾ ನೋಡೋದಾಗಲಿ ಅಥವಾ ಈ 4 ನಿಯಮಗಳನ್ನು ಮುರಿಯೋದಾಗಲಿ ಅದು ಭಕ್ತಿಗೆ ಅನುಕೂಲವಲ್ಲ. ಸೊ ಅದನ್ನು ಭಕ್ತಿಗೆ ಪ್ರತಿಕೂಲವಾದದ್ದನ್ನು ಬಿಟ್ಟು ಬಿಡುವುದು ಅದು ಮೈಂಡ್ ಕಂಟ್ರೋಲ್, ಆತ್ಮವಿನಿಗ್ರಹ.
ಇಂದ್ರಿಯಾರ್ಥೇಶು ವೈರಾಗ್ಯಂ. ಸೊ ಇಂದ್ರಿಯ ತೃಪ್ತಿಯಿಂದ ವೈರಾಗ್ಯವನ್ನು ಪಡಿಬೇಕು. ಇಂದ್ರಿಯಗಳನ್ನು ಮಿತಿಗಿಂತ ಹೆಚ್ಚು ಸಂತುಷ್ಟಗೊಳಿಸಬಾರ್ದು. ಸಪೋಸ್ ನಾವು ಜೀವಂತವಾಗಿರೋದಕ್ಕೆ ಊಟ ಮಾಡಬೇಕು. ಸೊ ಶರೀರಕ್ಕೆ ಎಷ್ಟು ಊಟ ಬೇಕೋ ಅಷ್ಟು ತಿನ್ನಬೇಕು. ಆದರೆ ಫುಲ್ ಬಕೆಟ್ ಉಣ್ಣಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಮಿತಿಯಲ್ಲಿ ನಾವು ಇಂದ್ರಿಯವನ್ನು ಸಂತುಷ್ಟಗೊಳಿಸಬೇಕು. ಅತಿ ಇಂದ್ರಿಯ ತೃಪ್ತಿ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ. ಅಹಂಕಾರದ ಭಾವನೆಯನ್ನು ಇಟ್ಕೋಬಾರ್ದು. ಅಹಂಕಾರವನ್ನು ಬಿಡಬೇಕು. ಸೊ ಅಹಂಕಾರ ಅಂದರೆ ಈ ಶರೀರವನ್ನು ನಾನು ಅಂತ ಒಪ್ಕೊಳ್ಳೋದೇ ಅಹಂಕಾರ. ಅನಹಂಕಾರ ಅಂದರೆ ನಾನು ಕೃಷ್ಣನ ಸೇವಕ. ಸೊ ಮಿಥ್ಯಾಹಂಕಾರವಿದೆ, ನಿಜವಾದ ಅಹಂಕಾರ ಇದೆ. ಮಿಥ್ಯಾಹಂಕಾರ ಅಂದರೆ ನಾನು ಶರೀರ ಅಂತ ತಿಳ್ಕೊಳ್ಳೋದು. ನಿಜವಾದ ಅಹಂಕಾರ ಅಂದರೆ ನಾನು ಕೃಷ್ಣನ ದಾಸ, ಕೃಷ್ಣನ ಸೇವಕ ಅಂತ ತಿಳ್ಕೊಳ್ಳೋದು ನಿಜವಾದ ಅಹಂಕಾರ. ಸೊ ಅನಹಂಕಾರ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ. ಈ 4 ತೊಂದರೆಗಳು ನಿಜವಾದ ತೊಂದರೆಗಳು ಅಂತ ನೋಡುವುದು ಕೂಡ ಜ್ಞಾನದ ಒಂದು ಮಾರ್ಗ, ಜ್ಞಾನ ಮಾರ್ಗದ ಒಂದು ಅಂಶ. ಜನ್ಮ ಅಂದರೆ ಹುಟ್ಟು ಕೂಡ ತೊಂದರೆ. ಯಾಕೆಂದರೆ ಹುಟ್ಟುವ ಸಮಯದಲ್ಲಿ ಮಗು ಅಳ್ತಾ ಹುಟ್ಟುತ್ತೆ. ಯಾಕೆಂದರೆ ತುಂಬ ನೋವಾಗುತ್ತೆ ಹೊಟ್ಟೆಯಿಂದ ಹೊರಗಡೆ ಬರಬೇಕಾದ್ರೆ. ಸೊ ಅದು ಕೂಡ ತುಂಬ ಒಂದು ದುಃಖ, ನಿಜವಾದ ಪ್ರಾಬ್ಲಮ್. ಜನ್ಮ, ಮೃತ್ಯು ಖಚಿತ. ಯಾರಿಂದಲೂ ಮೃತ್ಯುವನ್ನು ತಪ್ಪಿಸೋಕ್ಕೆ ಸಾಧ್ಯವಿಲ್ಲ. ಆ್ಯಸ್ ಶ್ಯೂರ್ ಆಸ್ ಡೆತ್ ಅಂತ ಕರೀತಾರೆ. ಸೊ ಜನ್ಮ, ಮೃತ್ಯು, ಜರ ಅಂದರೆ ವೃದ್ಧಾಪ್ಯ. ವೃದ್ಧಾಪ್ಯ ಎಲ್ಲರಿಗೂ ಬಂದೇ ಬರುತ್ತೆ. ಕಪ್ಪು ಕೂದಲು ಬಿಳಿ ಆಗುತ್ತೆ, ಹಲ್ಲೆಲ್ಲ ಬಿದ್ದು ಹೋಗುತ್ತೆ, ಕೈಯಲ್ಲಿ ಕೋಲು ಬರುತ್ತೆ. ಸೊ ಇದೆಲ್ಲ ಜರ. ಜನ್ಮ, ಮೃತ್ಯು, ಜರ, ವ್ಯಾಧಿ. ಸೊ ಜನ್ಮ ಮತ್ತು ಮೃತ್ಯುವಿನ ಮಧ್ಯದಲ್ಲಿ ಹಲವಾರು ವ್ಯಾಧಿಗಳು ಬಂದು ಹೋಗುತ್ತೆ. ಸೊ ಇವು ನಿಜವಾದ ತೊಂದರೆಗಳು. ಸೊ ಜೀವನದ ಉದ್ದೇಶ ಏನು? ಈ 4 ತೊಂದರೆಗಳಿಂದ ಮುಕ್ತವಾಗುವುದೇ ಜೀವನದ ಒಂದು ಉದ್ದೇಶ. ಈ 4 ತೊಂದರೆಗಳಿಂದ ಮುಕ್ತರು ಹೇಗಾಗ್ತೀವಿ? ನಾವು ಕೃಷ್ಣನ ಸೇವೆ ಸಲ್ಲಿಸಿದಾಗ, ಕೃಷ್ಣನ ಭಕ್ತಿಯನ್ನು ಮಾಡಿದಾಗ ನಾವು ಈ ತೊಂದರೆಗಳಿಂದ ಮುಕ್ತರಾಗ್ತೀವಿ ಅಂತ ಈ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ. ಶ್ರೀಮದ್ ಭಾಗವತ ಪುರಾಣದಲ್ಲಿ ಕೂಡ ಹೇಳ್ತಾರೆ. ಸೊ ಮುಂದಿನ ಶ್ಲೋಕ ಈ ರೀತಿ ಇದೆ. ಅಸಕ್ತಿರ್ ಅನಭಿಸ್ವಂಗ ಪುತ್ರ ದಾರಗೃಹಾದಿಷು. ಸೊ ಆಸಕ್ತಿ ಇರಬಾರ್ದು ಯಾರ ಮೇಲೆ? ಪುತ್ರ ದಾರಗೃಹಾದಿಷು. ಪುತ್ರ ಅಂದರೆ ಮಕ್ಕಳು, ದಾರ ಅಂದರೆ ಹೆಂಡತಿ, ಗೃಹ ಅಂದರೆ ಮನೆ, ಆದಿಷು ಅಂದರೆ ರಿಲೇಟಿವ್ಸು, ಫ್ರೆಂಡ್ಸು, ಭೌತಿಕ ಫ್ರೆಂಡ್ಸು, ಅವರ ಮೇಲೆ ಹೆಚ್ಚು ಆಸಕ್ತಿ ಇರಬಾರ್ದು ಅಂತ ಕೃಷ್ಣ ಇಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಸೊ ನಾವು ವಿರಕ್ತರಾಗಿರಬೇಕು ಈ ಎಲ್ಲ ಜನರ ಜೊತೆ. ಸೊ ಮನೆಯಲ್ಲಿದ್ದರೂ ಕೂಡ ಈ ಎಲ್ಲ ರಿಲೇಷನ್ಶಿಪ್ಸ್ ಅಶಾಶ್ವತ, ಟೆಂಪರರಿ ಅಂತ ನಾವು ತಿಳ್ಕೋಬೇಕು. ಆ ರೀತಿ ನಾವು ಜೀವನ ಮಾಡಬೇಕು. ಯಾಕೆಂದರೆ ಹಿಂದಿನ ಜನ್ಮದಲ್ಲಿ ನಾವು ಯಾವುದೋ ಒಂದು ಕುಟುಂಬದಲ್ಲಿದ್ವಿ, ಯಾರೋ ನಮ್ಮ ತಂದೆ ತಾಯಿ ಆಗಿದ್ದರು, ಯಾರೋ ನಮ್ಮ ಮಕ್ಕಳಾಗಿದ್ದರು. ಈ ಜನ್ಮದಲ್ಲಿ ನಾವೊಂದು ಕುಟುಂಬದಲ್ಲಿದ್ದೀವಿ, ಯಾರೋ ಇಬ್ಬರು ನಮ್ಮ ತಂದೆ ತಾಯಿ ಇದ್ದಾರೆ, ಯಾರೋ ನಮ್ಮ ಮಕ್ಕಳಾಗಿದ್ದಾರೆ. ಕರ್ಮದ ಅನುಸಾರವಾಗಿ ಈ ಜನ ಸೇರಿದ್ದಾರೆ. ಮತ್ತೆ ನಾವು ಸತ್ತ ಮೇಲೆ ಬೇರೆಯಾಗಿ ಮತ್ತೆ ಬೇರೆ ಕಡೆ ಹೋಗ್ತೀವಿ, ರೈಟ್? ಸೊ ಶ್ರೀಮದ್ ಭಾಗವತದಲ್ಲಿ ಕೂಡ ಚಿತ್ರಕೇತು ಮಹಾರಾಜರ ಸೆಕ್ಷನಲ್ಲಿ ಹೇಳ್ತಾರೆ, ಯಥಾ ಪ್ರಯಾಂತಿ ಸಂಯಾಂತಿ ಶ್ರೋತೋ ವೇಗೇನ ಬಾಲುಕಾ ಸಂಯುಜ್ಯಂತೆ ವಿಯುಜ್ಯಂತೆ ತಥಾ ಕಾಲೇನ ದೇಹಿನಃ. ಹೇಗೆ ಸಮುದ್ರದ ತಟದಲ್ಲಿ ತೆರೆಗಳ ವೇಗದಿಂದ ಕೆಲವೊಂದು ಬಾಲುಕ ಅಂದರೆ ಮಣ್ಣು ಕೆಲವೊಂದು ಸೇರುತ್ತೆ, ಮತ್ತು ಅದೇ ನೀರಿನ ವೇಗದಿಂದ ಮತ್ತೆ ಬೇರೆ ಆಗುತ್ತೆ, ಮತ್ತೆ 2 ಕಣಗಳು ಸೇರುವುದಿಲ್ಲ, ಬೇರೆ ಬೇರೆ ಕಣಗಳು ಸೇರ್ತಾ ಇರುತ್ತೆ. ಹೇಗೆ ಹೋಟೆಲಲ್ಲಿ ಕೆಲವು ಜನ ಬರ್ತಾರೆ, ತಿಂಡಿ ತಿಂತಾರೆ, ಒಂದೇ ಸೀಟ್ ಮೇಲೆ ಕೂತ್ಕೊಂಡು, ಅದು ಮತ್ತೆ ಬೇರೆ ಆಗ್ತಾರೆ. ಮತ್ತೆ ಇನ್ನೊಬ್ರು ಯಾರೋ ಬರ್ತಾರೆ, ಸೇರ್ತಾರೆ, ಮತ್ತೆ ಬೇರೆ ಆಗ್ತಾರೆ. ಇದೇ ರೀತಿ ಕುಟುಂಬಗಳು ಕೂಡ ಸೇರ್ತಾ ಇದೆ ಮತ್ತು ಬೇರೆ ಆಗ್ತಾ ಇದೆ. ಸೊ ಈ ಕೌಟುಂಬಿಕ ಒಂದು ಸಂಬಂಧಗಳಿದೆಯಲ್ಲ, ಅದು ಕೂಡ ಕ್ಷಣಿಕ. ಸೊ ಅದಕ್ಕೆ ಆಸಕ್ತಿ ಇರಬಾರ್ದು. ಆದರೆ ನಾವೆಲ್ಲರೂ ಕೃಷ್ಣನ ಅಂಶಗಳು
ಒಂದು ಕುಟುಂಬದಲ್ಲಿ ನಾವು ಸೇರಿದ್ದೀವಿ, ನಾವು ಎಲ್ಲರೂ ಸೇರಿ ಕೃಷ್ಣನ ಭಕ್ತಿ ಮಾಡೋಣ, ಅದು ನಿಜವಾದ ಶಾಶ್ವತವಾದ ಒಂದು ಸಂಬಂಧ ಅಂತ ತಿಳ್ಕೊಂಡು ಯಾರು ಭಕ್ತಿಯನ್ನು ಕುಟುಂಬದಲ್ಲಿ ಮಾಡ್ತಾರೋ ಅವರು ಕೃಷ್ಣ ಭಕ್ತರು, ರೈಟ್. ಅವರು ಜ್ಞಾನದಲ್ಲಿದ್ದಾರೆ, ಅವರು ಸಂತೋಷವಾಗಿರೋಕ್ಕೆ ಸಾಧ್ಯ. ಸೊ ಆ ರೀತಿ ಕುಟುಂಬವು ಒಂದು ಕೃಷ್ಣನ ಅನುಗ್ರಹ ಅಂತ ತಿಳ್ಕೊಂಡು ಎಲ್ಲ ಕುಟುಂಬದ ಸದಸ್ಯರು ಕೃಷ್ಣನ ಭಕ್ತಿಯನ್ನು ಮಾಡಬೇಕು. ನಿತ್ಯಂ ಚ ಸಮಚಿತ್ತತ್ವಂ, ಯಾವಾಗಲೂ ಸಮಚಿತ್ತವಾಗಿರಬೇಕು. ಇಷ್ಟಾನಿಷ್ಟೋಪಪತ್ತಿಷು, ಕೆಲವೊಮ್ಮೆ ಇಷ್ಟ ವಸ್ತುಗಳು ಸಿಗುತ್ತೆ, ಕೆಲವೊಮ್ಮೆ ಅನಿಷ್ಟ ಇಚ್ಛೆ ಮಾಡದೇ ಇರೋ ವಸ್ತುಗಳು ಸಿಗುತ್ತೆ. ಎಲ್ಲರೂ ಸುಖ ಬೇಕು, ದುಃಖ ಬೇಡ, ಆದರೂ ಕೂಡ ದುಃಖ ಬರುತ್ತೆ. ಸೊ ಎಲ್ಲ ಸನ್ನಿವೇಶಗಳಲ್ಲಿ ನಾವು ಸಮಚಿತ್ತವಾಗಿರಬೇಕು ಅಂತ ಕೃಷ್ಣ ಇಲ್ಲಿ ಹೇಳ್ಕೊಡ್ತಾನೆ. ಸೊ ಈ ರೀತಿ ನಾವು ನಮ್ಮ ಜೀವನವನ್ನು ನಡೆಸಬೇಕು, ಈಕ್ವಿಪಾಸ್ಡ್ ಇನ್ ಆಲ್ ಕೇಸಸ್. ನಂತರ ಮಯಿ ಚಾನನ್ಯ ಭಾವೇನ ಭಕ್ತಿರವ್ಯಭಿಚಾರಿಣಿ, ಕೃಷ್ಣನಿಗೆ ಅನನ್ಯ ಅವ್ಯಭಿಚಾರಿಣಿ ಭಕ್ತಿಯನ್ನು ಮಾಡಬೇಕು. ಅನನ್ಯ ಅಂದರೆ ಶುದ್ಧ ಭಕ್ತಿ, ಅವ್ಯಭಿಚಾರಿಣಿ ಅಂದರೆ ಯಾವುದೇ ಒಂದು ಸ್ವಾರ್ಥ ಭಾವನೆ ಇಲ್ಲದೆ ಕೃಷ್ಣನ ಪ್ರಸನ್ನತೆಗೋಸ್ಕರ ಭಕ್ತಿಯನ್ನು ಮಾಡಬೇಕು. ಸಿ 20 ಐಟಮ್ಸಲ್ಲಿ ಮುಖ್ಯವಾದದ್ದು ಇದು. ಯಾಕೆಂದರೆ ಭಕ್ತಿ ಇದ್ದರೆ ಬೇರೆ ಎಲ್ಲ ಗುಣಗಳು ಬರುತ್ತೆ. ಸೊ ಭಕ್ತಿ ಮುಖ್ಯವಾದದ್ದು. ಹೇಗೆ ಒಬ್ಬ ರಾಣಿಗೆ ಸೇವಕರು ಇರ್ತಾರೆ, ಅದೇ ರೀತಿ ಈ ಎಲ್ಲ ಗುಣಗಳಲ್ಲಿ ಮುಖ್ಯವಾದದ್ದು ಈ ಗುಣ ಭಕ್ತಿ. ವಿವಿಕ್ತ ದೇಶ ಸೇವಿತ್ವಂ, ವಿವಿಕ್ತ ದೇಶ ಅಂದರೆ ಎಲ್ಲಿ ಜನರಿಲ್ವೋ ಅಂಥ ಸ್ಥಳದಲ್ಲಿ ಹೋಗಿ ಒಬ್ಬರು ಸೇವೆಯನ್ನು ಮಾಡಬೇಕು. ಅಂದರೆ ಅವರು ಕರ್ಮಿಗಳ ಜೊತೆ ಮಿಕ್ಸ್ ಆಗಬಾರ್ದು. ಅರತೀರ್ಜನ ಸಂಸದಿ, ಅರತೀರ್ಜನ ಸಂಸದಿ ಅಂದರೆ ಕರ್ಮಿ ಜನರ ಸಂಘದಲ್ಲಿ ಅವನು ಇರಬಾರ್ದು, ಅವರ ಜೊತೆ ಆಸಕ್ತಿಯನ್ನು ಇಟ್ಕೋಬಾರ್ದು ಅಂತ ಕೃಷ್ಣಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಅಧ್ಯಾತ್ಮ ಜ್ಞಾನದಲ್ಲಿ ನಿತ್ಯ ಚಿಂತನೆ ಮಾಡ್ತಾ ಇರಬೇಕು. ಚಾಣಕ್ಯ ಪಂಡಿತರು ಹೇಳ್ತಾರೆ, ಸ್ಮರ ನಿತ್ಯ ಅನಿತ್ಯತಾಂ, ಈ ತತ್ವಗಳ ಚಿಂತನೆ ಸತತವಾಗಿ ಮಾಡ್ತಾ ಇರಬೇಕು. ತತ್ವಜ್ಞಾನಾರ್ಥ ದರ್ಶನಂ, ಸೊ ಲಾಸ್ಟ್ ಕ್ವಾಲಿಟಿ ಏನಂದರೆ ತತ್ವಜ್ಞಾನಾರ್ಥ ದರ್ಶನಂ. ಈ ತತ್ವಜ್ಞಾನವನ್ನು ನಾವು ಪ್ರಾಕ್ಟೀಸ್ ಮಾಡಿ ದರ್ಶನವನ್ನು ಮಾಡಬೇಕು. ಅಂದರೆ ನಾನು ಆತ್ಮ ಮತ್ತು ಪರಮಾತ್ಮನನ್ನು ನಾವು ನೋಡೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಇದೆ 20 ಅಂಗಗಳು, ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆಗಳು. ಈ ಗುಣಗಳನ್ನು ನಾವು ಬೆಳೆಸ್ಕೊಂಡ್ರೆ ನಮಗೆ ಆತ್ಮಜ್ಞಾನ ಮತ್ತು ಪರಮಾತ್ಮ ಜ್ಞಾನ ಎರಡೂ ಆಗುತ್ತೆ. ಅದಕ್ಕೆ ಏತಜ್ಞಾನಂ ಇತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತ, ಇಲ್ಲಿವರೆಗೆ ಹೇಳಿದ್ದೆಲ್ಲ ಜ್ಞಾನ ಮತ್ತು ಬೇರೆದೆಲ್ಲ ಅಜ್ಞಾನ ಅಂತ ಕೃಷ್ಣ ಲಾಸ್ಟಲ್ಲಿ ಹೇಳ್ತಾನೆ ನೋಡಿ. ಸೊ ಈ ರೀತಿ ನಾವು ಅಮಾನಿತ್ವಂ ಅಂದರೆ ಅಂದರೆ ಹ್ಯುಮಿಲಿಟಿ, ಅಲ್ಲಿಂದ ಪ್ರಾರಂಭವಾಗಿ ಈ ಲಾಸ್ಟ್ ತತ್ವಜ್ಞಾನಾರ್ಥ ದರ್ಶನಂವರೆಗೆ. ಸೊ ನಮ್ರತೆಯಿಂದ ನಾವು ಈ ಆಧ್ಯಾತ್ಮಿಕ ಪಥವನ್ನು ಸ್ಟಾರ್ಟ್ ಮಾಡಿದರೆ ನಾವು ತತ್ವಜ್ಞಾನಾರ್ಥ ದರ್ಶನದವನ್ನು ಅಂದರೆ ತತ್ವಜ್ಞಾನವನ್ನು ಕೂಡ ನಾವು ತಿಳ್ಕೊತೀವಿ ಅಂತ ಕೃಷ್ಣ ಈ 20 ಅಂಶಗಳಲ್ಲಿ ಹೇಳ್ತಾ ಇದ್ದಾನೆ. ಸೊ ಇದು ಜ್ಞಾನದ ಒಂದು ಮಾರ್ಗ. ಸೊ ಈ 5 ಶ್ಲೋಕಗಳಲ್ಲಿ ಕೃಷ್ಣ ಜ್ಞಾನವನ್ನು ಪಡೆಯೋ ಪ್ರಕ್ರಿಯೆ ಬಗ್ಗೆ ಹೇಳ್ದ. ಮುಂದಿನ ಸೆಕ್ಷನಲ್ಲಿ ನಾವು ನೋಡ್ತೀವಿ. ಸೊ ಶ್ಲೋಕ 13ರಿಂದ 19ರವರೆಗೆ ಆತ್ಮ ಮತ್ತು ಪರಮಾತ್ಮನ ಜ್ಞಾನವನ್ನು ಕೃಷ್ಣ ತಿಳಿಸ್ತಾನೆ. ಇದು ಜ್ಞೇಯ. ಸೊ ಜ್ಞಾನದ ಅಂಗಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಜ್ಞೇಯದವರೆಗೆ ಹೋಗ್ತೀವಿ. ಸೊ ಜ್ಞೇಯ ಯಾವುದು? ಆತ್ಮ ಮತ್ತು ಪರಮಾತ್ಮ. ಸೊ 13ನೇ ಶ್ಲೋಕದಲ್ಲಿ ಕೃಷ್ಣ ಜ್ಞೇಯ, ಪ್ರಥಮ ಜ್ಞೇಯ ಯಾರು? ಆತ್ಮ, ಅದರ ಬಗ್ಗೆ ಹೇಳ್ತಾನೆ. ಮತ್ತು 14ನೇ ಶ್ಲೋಕದಿಂದ ಪರಮಾತ್ಮನು ಕೂಡ ಜ್ಞೇಯ, ಅಂದರೆ ಜ್ಞಾನದ ಗುರಿ ಅಂತ ಹೇಳ್ಕೊಡ್ತಾನೆ. ಸೊ 13ನೇ ಶ್ಲೋಕದಲ್ಲಿ ಯಾವುದನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯೋ ಆ ಜ್ಞಾನವಾದುದನ್ನು ವಿವರಿಸುತ್ತೇನೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಅಮೃತಮಶ್ನುತೆ. ನಾನು ನಿನಗೆ ಜ್ಞೇಯವನ್ನು ಹೇಳ್ತೀನಿ, ಇದನ್ನು ತಿಳ್ಕೊಂಡ್ರೆ ನೀನು ಅಮೃತತ್ವವನ್ನು ಪಡಿತೀಯ ಅಂತ. ಆ ಜ್ಞೇಯದ ಗುಣಗಳೇನಿದೆ? ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಈ ಆತ್ಮನಿಗೆ ಅನಾದಿ ಅಂದರೆ ಇದಕ್ಕೆ ಆದಿ ಇಲ್ಲ,
ಅಂದರೆ ಇದಕ್ಕೆ ಯಾವುದೇ ಒಂದು ಬಿಗಿನಿಂಗ್ ಇಲ್ಲ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರಣದಾಚೆ ಇದೆ. ನಸತ್ ತನ್ನಾಸದ್ ಉಚ್ಯತೆ. ಸೊ ಅನಾದಿ ಮತ್ ಪರಂ ಬ್ರಹ್ಮ. ಬ್ರಹ್ಮ ಅಂದರೆ ಬ್ರಹ್ಮನ್ ಅಂತ ಕರೀತಾರೆ. ಬ್ರಹ್ಮನ್ ಅಂದರೆ ಆತ್ಮ. ಸೊ ಆತ್ಮ ಕೂಡ ಬ್ರಹ್ಮನ್, ಪರಮಾತ್ಮ ಕೂಡ ಪರಬ್ರಹ್ಮನ್ ಅಂತ ಕರೀತಾರೆ. ಸೊ ಇದೇ ವ್ಯತ್ಯಾಸ, ಬ್ರಹ್ಮನ್ ಮತ್ತು ಬ್ರಹ್ಮನ್ ಈ ಒಂದು ಶರೀರದಲ್ಲಾಗುವಂತಹ ಪ್ರಕ್ರಿಯೆಗಳನ್ನು ನಾವು ತಿಳ್ಕೊಬೋದು. ಅದೇ ಪರಬ್ರಹ್ಮನ್ ಪರಮಾತ್ಮ ಎಲ್ಲ ಜೀವಿಗಳ ಶರೀರದಲ್ಲಾಗುವಂತಹ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಬೋದು. ಸೊ ಅದೇ ಕ್ಷೇತ್ರಜ್ಞ. 2 ಪ್ರಕಾರದ ಕ್ಷೇತ್ರಜ್ಞನಿದೆ, ಆತ್ಮ ಮತ್ತು ಪರಮಾತ್ಮ. ಸೊ ಜ್ಞೇಯ ಕೂಡ, ನಾವು ಅದನ್ನು ತಿಳ್ಕೊಂಡ್ರೆ ಅದು ಜ್ಞಾನದ ಗುರಿ ಕೂಡ. ಸೊ ಆತ್ಮ ಮತ್ತು ಪರಮಾತ್ಮ. ಅನಾದಿಮತ್ ಪರಂ ಬ್ರಹ್ಮ ನ ಸತ್ ತನ್ನಾಸದುಚ್ಯತೆ. ಸೊ ಇದು ಈ ಶ್ಲೋಕದಲ್ಲಿ ಹೇಳಿದರು. ಮತ್ತು 14ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮನ ಬಗ್ಗೆ ತಿಳಿಸಿಕೊಡ್ತಾನೆ. ಸೊ 14ನೇ ಶ್ಲೋಕದಲ್ಲಿ ಕೃಷ್ಣ ಸರ್ವವ್ಯಾಪಿ ಅಂತ ಹೇಳ್ತಾನೆ. ಸೊ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಸರ್ವತಃ ಪಾಣಿಪಾದಂ ತತ್, ಸರ್ವತಃ ಅಕ್ಷಿ ಶಿರೋ ಮುಖಂ ಸರ್ವತಃ ಶ್ರುತಿಮಲ್ಲೋಕೆ. ಸೊ ಕೃಷ್ಣನ ಈ ಪರಮಾತ್ಮನ ಇಂದ್ರಿಯಗಳು ಸರ್ವವ್ಯಾಪಿಯಾಗಿದೆ. ಅಂದರೆ ಅವರಿಗೆ ಎಲ್ಲವೂ ಅರಿವಾಗಿದೆ, ಎಲ್ಲಿ ಏನೇನು ನಡೆದರೂ ಅವರಿಗೆ ತಿಳಿಯುತ್ತೆ. ಅದಕ್ಕೆ ಸರ್ವವ್ಯಾಪಿ ಆದಂತಹ ಪರಮಾತ್ಮನು ಜ್ಞೇಯ ಅಂತ ಹೇಳ್ತಾನೆ. ನಂತರ ಇನ್ನೊಂದಿದೆ, ಕೃಷ್ಣನ ಇಂದ್ರಿಯಗಳು ಅತೀಂದ್ರಿಯ ಅಂದರೆ ಟ್ರಾನ್ಸೆಂಡೆಂಟಲ್. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಕ್ಷೈವ ನಿರ್ಗುಣಂ ಗುಣಭೋಕ್ತೃ ಚ. ಅವರಿಗೆ ಎಲ್ಲ ಇಂದ್ರಿಯಗಳು, ಸರ್ವೇಂದ್ರಿಯ ಗುಣಾಭಾಸಂ ಇಂದ್ರಿಯಗಳು ಇದೆ. ಸರ್ವ ಇಂದ್ರಿಯ ವಿವರ್ಜಿತಂ, ಇದು ವಿರೋಧಾಭಾಸ ಆಗುತ್ತೇನು? ಸರ್ವೇಂದ್ರಿಯ ಗುಣಾಭಾಸಂ, ಎಲ್ಲ ಇಂದ್ರಿಯಗಳ ಗುಣಗಳು ಅವರ ಹತ್ರ ಇದೆ, ಆದರೆ ಸರ್ವೇಂದ್ರಿಯ ವಿವರ್ಜಿತಂ, ಅವರಿಗೆ ಇಂದ್ರಿಯಗಳಿಲ್ಲ. ಇದರ ಅರ್ಥ ಏನು? ಇದರ ಅರ್ಥ ಏನಂದರೆ ಸಿಂಪಲ್. ಕೃಷ್ಣನಿಗೆ ಎಲ್ಲ ಅಂದರೆ ಆಧ್ಯಾತ್ಮಿಕ ಇಂದ್ರಿಯಗಳಿದೆ, ಚಿನ್ಮಯ ಇಂದ್ರಿಯಗಳು ಅವರ ಹತ್ರ ಇದೆ. ಅವರು ಕಣ್ಣಿಂದ ನೋಡ್ಬೋದು, ದಿವ್ಯವಾದ ಕಣ್ಣುಗಳು ಅವರ ಹತ್ರ ಇದೆ. ಸರ್ವೇಂದ್ರಿಯ ವಿವರ್ಜಿತಂ ಅಂದರೆ ಅವರ ಹತ್ರ ಭೌತಿಕ ಇಂದ್ರಿಯಗಳಿಲ್ಲ. ನಮ್ಮ ಥರ ಚರ್ಮದಿಂದ ಅಥವಾ ರಕ್ತದಿಂದ ಅಥವಾ ಮ್ಯಾಟರ್ ಅಂದರೆ ಭೌತಿಕ ಪದಾರ್ಥಗಳಿಂದ ಮಾಡಿರುವಂಥ ಇಂದ್ರಿಯಗಳು ಅವರ ಶರೀರದಲ್ಲಿಲ್ಲ. ಅದಕ್ಕೆ ಸರ್ವೇಂದ್ರಿಯ ವಿವರ್ಜಿತಂ. ನಮ್ಮ ಶರೀರ ಮಾಂಸ ಮೂಳೆಗಳಿಂದ ನಿರ್ಮಿತವಾಗಿದೆ, ಆದರೆ ಕೃಷ್ಣನ ಶರೀರ ಚಿನ್ಮಯವಾಗಿದೆ. ಅವರ ಶರೀರದಲ್ಲಿ ಯಾವ ರೀತಿಯ ಮಾಂಸ ಮೂಳೆ ಪದಾರ್ಥಗಳಿಲ್ಲ. ಅದೇ ವ್ಯತ್ಯಾಸ. ಅಸಕ್ತಂ ಸರ್ವಭೃಕ್ಷೈವ, ಅವ್ರಿಗೆ ಯಾವ ರೀತಿಯ ಒಂದು ಆಸಕ್ತಿ ಇಲ್ಲ, ಭೌತಿಕ ಆಸಕ್ತಿ ಇಲ್ಲ. ಸರ್ವಭೃತ್, ಎಲ್ಲರನ್ನು ಮೇಂಟೈನ್ ಮಾಡುವವರು ಅವರು, ಪಾಲಿಸುವವರು ಅವರು. ನಿರ್ಗುಣಂ ಗುಣಭೋಕ್ತೃಚ, ಮತ್ತು ಗುಣಗಳನ್ನು ಹೇಳ್ತಾರೆ. ನಿರ್ಗುಣ ಅಂದರೆ ಅವರ ಹತ್ರ ಯಾವುದೇ ಭೌತಿಕ ಗುಣಗಳಿಲ್ಲ. ಈ ಶರೀರಕ್ಕೆ ಭೌತಿಕ ಗುಣಗಳಿದೆ, ಇದು ಕ್ಷೀಣವಾಗುತ್ತೆ, ಇದು ಮೃತ್ಯುವನ್ನು ಹೊಂದುತ್ತೆ. ಈ ರೀತಿಯ ಗುಣಗಳು ಕೃಷ್ಣನ ಶರೀರದಲ್ಲಿಲ್ಲ. ಅದಕ್ಕೆ ಅವರಿಗೆ ನಿರ್ಗುಣ ಅಂತ ಕರೀತಾರೆ. ನಿರ್ಗುಣ ಅಂದರೆ ಅವರು 3 ಪ್ರಕೃತಿಯ ಪ್ರಭಾವ, ಸತ್ವಗುಣ, ರಜಗುಣ ಮತ್ತು ತಮೋಗುಣದ ಪ್ರಭಾವ ಅವರಲ್ಲಿಲ್ಲ, ಅದು ಕೂಡ ನಿರ್ಗುಣ. ಗುಣಭೋಕ್ತೃಚ, ಅವರು ಎಲ್ಲ ಗುಣಗಳ ಅಧಿಪತಿ, ಆದರೆ ಅವರು ಗುಣಗಳ ಪ್ರಭಾವದಲ್ಲಿ ಅವರೆಂದು ಬರುವುದಿಲ್ಲ ಅಂತ ಹೇಳ್ತಾರೆ. ಸೊ ಕೃಷ್ಣನಿಗೆ ನಿರ್ಗುಣ ಅಂತ ಕರೀತಾರೆ, ಸಗುಣ ಅಂತಲೂ ಕರೀತಾರೆ. ಯಾಕೆಂದರೆ ಕೃಷ್ಣನಲ್ಲಿ ಯಾವುದೇ ಭೌತಿಕ ಗುಣಗಳಿಲ್ಲ, ಆದರೆ ಎಲ್ಲ ಆಧ್ಯಾತ್ಮಿಕ ಗುಣಗಳಿದೆ, ಗುಡ್ ಕ್ವಾಲಿಟೀಸ್ ಇದೆ. ಕೃಷ್ಣ ಭಕ್ತ ವತ್ಸಲ, ಕೃಷ್ಣ ಆಪದ್ ಬಾಂಧವ, ಕೃಷ್ಣ ತುಂಬ ಮಧುರವಾಗಿ ಮಾತಾಡ್ತಾನೆ, ಕೃಷ್ಣ ವೇಣು ಮಾಧುರಿ, ಇಲ್ಲಿ ರೂಪ ಮಾಧುರಿ, ಲೀಲಾ ಮಾಧುರಿ, ಭಕ್ತ ಮಾಧುರಿ, ಈ ರೀತಿ ಹಲವಾರು ಗುಣಗಳು ಕೃಷ್ಣ ಹತ್ರ ಇದೆ. ಅದಕ್ಕೆ ಅವರಿಗೆ ಸಗುಣ ಅಂತ ಕರೀತಾರೆ. ಸೊ ಸಗುಣ ಅಂದರೆ ಎಲ್ಲ ಆಧ್ಯಾತ್ಮಿಕ ಗುಣಗಳಿದೆ, ಆದರೆ ನಿರ್ಗುಣ ಅಂದರೆ ಯಾವುದೇ ಒಂದು ಭೌತಿಕ ಗುಣಗಳು ಅವರಲ್ಲಿ ಇಲ್ಲ ಅಂತ ನಾವು ತಿಳ್ಕೋಬೇಕು. 16ನೇ ಶ್ಲೋಕದಲ್ಲಿ
ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದ್ ಅವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್. ಬಹಿರ್ ಹೊರಗಡೆ ಇದ್ದಾರೆ, ಅಂತಹ ಚ ಭೂತಾನಾಂ ಎಲ್ಲ ಶರೀರಿಗಳ ಶರೀರದಲ್ಲಿ ಒಳಗಡೆ ಮತ್ತು ಹೊರಗಡೆ ಕೂಡ ಇದ್ದಾರೆ. ಅಚರಂ ಚರಮೇವ ಚ ಚರ ಅಚರ ಶರೀರಗಳಲ್ಲೂ ಕೂಡ ಇದ್ದಾರೆ. ಸೂಕ್ಷ್ಮವತ್ ತುಂಬ ಸೂಕ್ಷ್ಮವಾಗಿ ಅವರು ಎಲ್ಲದರಲ್ಲೂ ನೆಲೆಸಿದ್ದಾರೆ. ದೂರಸ್ಥಂ ಚಾಂತಿಕೆ ಚ ತತ್ ತುಂಬ ದೂರ ಇದ್ದಾರೆ, ಆದರೆ ತುಂಬ ನಮ್ಮ ಆತ್ಮದ ತುಂಬ ಹತ್ತಿರ ಕೂಡ ಇದ್ದಾರೆ. ರೈಟ್, ಆತ್ಮದ ಹತ್ತಿರವಾಗಿದ್ದರೂ ಕೂಡ ಅವರನ್ನು ತಿಳ್ಕೊಳ್ಳೋದು ಕಷ್ಟ, ಅದಕ್ಕೆ ದೂರಸ್ಥಂ ಅಂತ ಕೂಡ ಹೇಳ್ತಾರೆ. ಸೊ ಈ ರೀತಿ ತುಂಬ ಸೂಕ್ಷ್ಮವಾಗಿದ್ದಾರೆ ಪರಮಾತ್ಮ. 17 ಅವಿಭಜಿತ. ಅವಿಭಕ್ತಂ ಚ ಭೂತೇಷು ವಿಭಕ್ತಂ ಇವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಶಿಷ್ಣು ಪ್ರಭವಿಷ್ಣು ಚ. ಅವಿಭಕ್ತಂ ಚ ಭೂತೇಷು ವಿಭಕ್ತಂ ಇವ ಚ ಸ್ಥಿತಂ. ಪರಮಾತ್ಮ ಒಬ್ಬರೇ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಪರಮಾತ್ಮ ಒಬ್ಬರೇ ಇದ್ದಾರೆ. ಆದರೆ ವಿಭಕ್ತಂ ಇವ ಚ ಸ್ಥಿತಂ, ಅವರು ಎಲ್ಲ ಕಡೆ ಇರೋ ಹಾಗೆ ಪ್ರತೀತರಾಗ್ತಾರೆ, ಆದರೆ ಅವರು ಒಬ್ಬರೇ ವ್ಯಕ್ತಿ, ಅವರು ಡಿವೈಡ್ ಆಗಿಲ್ಲ, ಅವರು ಒಬ್ಬರೇ ಇದ್ದಾರೆ. ಹೇಗೆ ಸೂರ್ಯ ತಲೆ ಮೇಲಿದ್ದಾನೆ, ಕೆಳಗಡೆ ಒಂದು 100 ನೀರಿನ ಮಡಿಕೆಗಳು ಇಟ್ಬಿಟ್ರೆ ಅದು ಸೂರ್ಯ ಎಲ್ಲ ಕಡೆ ಕಾಣ್ತಾನೆ, ಎಲ್ಲ ಮಡಿಕೆಯಲ್ಲೂ ನೀರಿನಲ್ಲಿ ಪ್ರತಿಬಿಂಬವನ್ನು ನಾವು ನೋಡ್ಬೋದು. ಅದೇ ರೀತಿ ಪರಮಾತ್ಮ ಒಬ್ಬನೇ ಆಗಿದ್ರು ಕೂಡ ಅವರು ಎಲ್ಲ ಜೀವಿಗಳ ಹೃದಯದಲ್ಲಿ ವಾಸವಾಗಿರೋ ಥರ ಕಾಣ್ತಾರೆ. ಸೊ ಪರಮಾತ್ಮ ಒಬ್ಬನೇ, ಕ್ಷೀರೋದಕ್ಷಾಯಿ ವಿಷ್ಣು. ಸೊ ಆ ಕ್ಷೀರೋದಕ್ಷಾಯಿ ವಿಷ್ಣು ಎಲ್ಲರ ಹೃದಯದಲ್ಲಿ ಅವರು ಕಾಣ್ಕೊತಾರೆ. ಅದು ಒಬ್ಬನೇ ವ್ಯಕ್ತಿ, ಆದರೆ ಅವರು ಕಟ್ ಆಗಿಲ್ಲ, ಅವರು ಎಲ್ಲ ಕಡೆ ವಿಸ್ತರಿತವಾಗಿರೋ ಥರ ಕಾಣ್ತಾರೆ. ಸೊ ಅವಿಭಕ್ತಂ ಚ ಭೂತೇಷು ವಿಭಕ್ತಂ ಇವ ಚ ಸ್ಥಿತಂ ಭೂತ ಭರ್ತೃ ಚ ತಜ್ಞೇಯಂ ಕೃಷಿಷ್ಣು ಪ್ರಭವಿಷ್ಣು ಚ. ಮತ್ತು ಅವರು ತುಂಬ ಶಕ್ತಿಶಾಲಿ. ಪ್ರಭವಿಷ್ಣುವೇ ನಮಃ. ನಂತರ 18ನೇ ಶ್ಲೋಕ. ಸೊ ಈ ಪರಮಾತ್ಮ ಎಲ್ಲರ ಹೃದಯದಲ್ಲಿ ನೆಲೆಗೊಂಡಿದ್ದಾನೆ. ಸೊ ಜ್ಞೇಯಂ ಅಂದರೆ ಎಲ್ಲರ ಹೃದಯದಲ್ಲಿ ನೆಲೆಗೊಂಡಿರುವ ಪರಮಾತ್ಮ. ಜ್ಯೋತಿಷಾಮಪಿ ತಜ್ಜ್ಯೋತಿಸ್ ತಮಸ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಜ್ಯೋತಿಷಾಮಪಿ ತಜ್ಜ್ಯೋತಿ ಅಂದರೆ ಎಲ್ಲ ಜ್ಯೋತಿಗಳಿಗಿಂತಲೂ ಪ್ರಕಾಶಮಯವಾಗಿದ್ದಾನೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸ ಪರಮುಚ್ಯತೆ, ತಮೋ ಗುಣಕ್ಕಿಂತಲೂ ಪರ. ಜ್ಞಾನಂ ಅವರೇ ಜ್ಞಾನ, ಜ್ಞೇಯಂ ಅವರನ್ನೇ ತಿಳ್ಕೋಬೇಕು, ಜ್ಞಾನಗಮ್ಯಂ. ಸೊ 20 ಜ್ಞಾನದ ಮಾರ್ಗಗಳನ್ನು ನೋಡಿದ್ವಲ್ಲ, ಅದರಿಂದ ಜ್ಞಾನಗಮ್ಯಂ, ಅದರಿಂದ ನಾವು ಪರಮಾತ್ಮನ ಹತ್ರ ಹೋಗ್ತೀವಿ. ಹೃದಯ ಸರ್ವಸ್ಯ ವಿಷ್ಟಿತಂ, ಎಲ್ಲ ಜೀವಾತ್ಮರ ಹೃದಯದ ಅಂತರಾಳದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ನಮ್ಮ ಚಿತ್ತ ಶುದ್ಧಿ ಆದರೆ ನಾವು ಪರಮಾತ್ಮನನ್ನು ನೋಡಬಹುದು. ಸೊ ನಾವು ಚಿತ್ತವನ್ನು ಶುದ್ಧಿ ಮಾಡಬೇಕಾದ್ರೆ ಆದಷ್ಟು ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದರೆ ಚಿತ್ತಶುದ್ಧಿಯಾಗಿ ನಾವು ಗಮ್ಯ ಸ್ಥಾನಕ್ಕೆ ಅಂದರೆ ಪರಮಾತ್ಮನನ್ನು ನಾವು ತಿಳ್ಕೋಬಹುದು ಅಂತ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಇತಿ ಕ್ಷೇತ್ರಂ. ಸೊ ಇಲ್ಲಿಗೆ 18ನೇ ಶ್ಲೋಕ ಮುಗಿತು. ಮುಂದಿಗೆ ಹೋಗೋಣ. ಸೊ 19ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಇತಿ ಕ್ಷೇತ್ರಂ ತದಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಸೊ ನನ್ನ ಭಕ್ತನು ಇದನ್ನು ತಿಳ್ಕೊಂಡು ನನ್ನ ಹತ್ರ ಬರ್ತಾನೆ, ಮದ್ಭಾವ, ನನ್ನ ಭಾವಕ್ಕೆ ಬರ್ತಾನೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಆದಷ್ಟು ನಾವು ಇದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಕ್ಷೇತ್ರ, ಜ್ಞಾನ ಮತ್ತು ಜ್ಞೇಯ. ಸೊ 4ನೇ ಭಾಗ ಪುರುಷ. ಸೊ ಇಲ್ಲಿವರೆಗೆ ಅರ್ಜುನನ 6 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞೇಯ. ಈಗ ಪುರುಷ ಮತ್ತು ಪ್ರಕೃತಿ, ಈ 2 ವಿಷಯದ ಬಗ್ಗೆ ಉತ್ತರವನ್ನು ನಾವು ಕೃಷ್ಣನಿಂದ ಕೇಳೋಣ. ಪುರುಷನ ಬಗ್ಗೆ ಶ್ಲೋಕ 20ರಿಂದ 26ರವರೆಗೆ ಡೀಟೇಲ್ ಆಗಿ ವಿಶ್ಲೇಷಣೆ ಮಾಡಿದ್ದಾರೆ. ಸೊ ಮೊದಲನೇ ಪುರುಷ ಯಾರು ನೋಡೋಣ. ಸೊ ಪ್ರಕೃತಿ ಮತ್ತು ಪುರುಷ.
ಪ್ರಕೃತಿ ಅಂದರೆ ಭೌತಿಕ ಸ್ವಭಾವ. ಸೊ ಪುರುಷ ಅಂದರೆ ಈ ಪ್ರಕೃತಿಯನ್ನು ಭೋಗಿಸುವವನು ಪುರುಷ. ಸೊ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳು ಅಂದರೆ ವಿಕಾರಗಳು ಪ್ರಕೃತಿಯಲ್ಲಿ ಸಂಭವಿಸುತ್ತವೆ. ಪುರುಷನು ತಾನು ದೇಹವೆಂದು ಗುರುತಿಸಿದಾಗ ಸಂತೋಷ ಅಥವಾ ಯಾತನೆಗೆ ಕಾರಣವಾಗುತ್ತದೆ. ಅದು 21ನೇ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಪುರುಷ ಭೋಗಿಸಲು ಬಯಸಿದಾಗ ಪ್ರಕೃತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಅದು 22ನೇ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಸೊ ಇವನ್ನ ನೋಡೋಣ ನಾವೀಗ. ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಒಬ್ಬ ವ್ಯಕ್ತಿ ಹಿಂಗೆ ಒಂದು ಹೆಂಗಸಿನ ಕಡೆ ನೋಡ್ತಾ ಇದ್ದಾನೆ. ಸೊ ಭೋಗ ದೃಷ್ಟಿಯಿಂದ ಅವನು ನೋಡಿದ ತಕ್ಷಣ ಸಿಕ್ಕಾಕೊಂತಾನೆ. ಅದೇ ರೀತಿ ನಾವು ಈ ಪ್ರಕೃತಿ ಕೃಷ್ಣಂದು, ಈ ಪ್ರಕೃತಿಯನ್ನು ಭೋಗಿಸೋದಕ್ಕೆ ಪ್ರಯತ್ನ ಪಟ್ಟರೆ ನಾವು ಇಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಪ್ರಕೃತಿಯ 3 ಗುಣಗಳಿಂದ ಬಂಧಿತವಾಗ್ತೀವಿ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಕೃತಿ, ಪುರುಷ ಮತ್ತು ಅವರ ಸಂಘವನ್ನು ವಿವರಿಸ್ತಾನೆ. ಕೃಷ್ಣನು ಪರಮಾತ್ಮನನ್ನು ಕ್ಷೇತ್ರಜ್ಞನೆಂದು ವರ್ಣಿಸಿದ್ದಾನೆ. ಕ್ಷೇತ್ರವನ್ನು ತಿಳಿದಿರುವ ಜೀವಾತ್ಮ ಮಾಯಾಶಕ್ತಿಯೊಂದಿಗೆ ಹೇಗೆ ಸಂಪರ್ಕ ಹೊಂದುತ್ತದೆ ಎಂಬುದು ಈಗ ಅವರು ವಿವರಿಸುತ್ತಾರೆ. ಆತ್ಮ ಕೃಷ್ಣನ ಅಂಶ. ಆತ್ಮ ಈ ಭೌತಿಕ ಪ್ರಕೃತಿಯಲ್ಲಿ ಹೇಗೆ ಸಿಕ್ಕಾಕೊಂತು ಅದರ ಬಗ್ಗೆ ಇಲ್ಲಿ ವಿವರಣೆ ಇದೆ. ಚಿನ್ಮಯವಾಗಿರುವಂತಹ ಆತ್ಮ ಭೌತಿಕ ಪ್ರಕ್ರಿಯೆಯ ವಶದಲ್ಲಿ ಹೇಗೆ ಬಂತು ಅದನ್ನು ನಾವೀಗ ನೋಡೋಣ. ಸೊ ದೇಹಗಳ ಬದಲಾವಣೆಗಳನ್ನ ಯದ್ವಿಕಾರಿ. ಸೊ 4ನೇ ಶ್ಲೋಕದಲ್ಲಿ ಪ್ರಶ್ನೆ ಬಂದಿತ್ತು ಯದ್ವಿಕಾರಿ ಅಂತ. ಅದು 13.7 ಮತ್ತು 13.20 ವಿವರಣೆ ಆಗಿದೆ. ಸೊ 20ನೇ ಶ್ಲೋಕವನ್ನು ನಾವೀಗ ನೋಡೋಣ. ಪ್ರಕೃತಿ ಮತ್ತೆ ಪುರುಷ ಶಾಶ್ವತ. ಪ್ರಕೃತಿಂ ಪುರುಷಂ ಚೈವ ವೇದ್ಯನಾದಿ ಉಭಾವಪಿ ವಿಕಾರಾಂಶ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಪುರುಷ ಎರಡು ಅನಾದಿ. ಅನಾದಿ ಅಂದರೆ ಅವರಿಗೆ ಆದಿ ಇಲ್ಲ, ಅವರಿಗೆ ಯಾವುದೇ ಒಂದು ಪ್ರಾರಂಭದ ಸಮಯ ಇಲ್ಲ. ಅವರು ಅನಾದಿ, ಶಾಶ್ವತವಾಗಿದ್ದಾರೆ. ಸೊ ಪ್ರಕೃತಿ ಕೂಡ ಶಾಶ್ವತ, ಪುರುಷ ಕೂಡ ಶಾಶ್ವತ. ಈಗ ಒಂದು ಮಗು ಹುಟ್ಟುತ್ತೆ, ಆ ಮಗು ಹುಟ್ಟಿದಾಗ ಬರ್ತ್ಡೇ ಅಂತ ಕರಿತೀವಿ. ಆದರೆ ಮಗುವಿನ ಶರೀರದಲ್ಲಿರುವ ಆತ್ಮಕ್ಕೆ ಯಾವುದು ಹುಟ್ಟಿಲ್ಲ, ಹುಟ್ಟಿರುವ ಯಾವುದು ಸಮಯವಿಲ್ಲ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೆ ಜನಾಧಿಪ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತವರು. 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಈ ಎಲ್ಲ ರಾಜರು ಹಿಂದೆನೂ ಇದ್ರು, ಈಗಿದ್ದಾರೆ, ಮುಂದೆನೂ ಇರ್ತಾರೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ಆತ್ಮಕ್ಕೆ ಯಾವುದೇ ರೀತಿಯ ಒಂದು ನಾಶವಿಲ್ಲ, ಅಂತವಿಲ್ಲ, ಆದಿ ಕೂಡ ಇಲ್ಲ. ಸೊ ಪ್ರಕೃತಿಯೂ ಕೂಡ ಯಾವುದೇ ಒಂದು ಆದಿ ಇಲ್ಲ, ಅಂತವಿಲ್ಲ. ಸೊ ಪ್ರಕೃತಿಯ ಒಂದು ಶಕ್ತಿಗೆ ಆದಿ ಅಂತವಿಲ್ಲ, ಅದು ಶಾಶ್ವತ. ಆದರೆ ಪ್ರಕೃತಿಯ ಏನು ರೂಪ ಇದೆಯಲ್ಲ ಅದು ಬದಲಾಗ್ತಾ ಇರುತ್ತೆ. ಸೊ ಪ್ರಕೃತಿಯ ರೂಪ ಅದು ಶಾಶ್ವತವಲ್ಲ. ಸೊ ಉದಾಹರಣೆಗೆ ಸಪೋಸ್ ನೀವು ಊಟ ಮಾಡ್ತೀರಾ, ಅನ್ನ. ಸೊ ಅನ್ನ ಊಟ ಮಾಡಿದಾಗ ಅನ್ನ ಈ ನಮ್ಮ ಶರೀರದ ಒಂದು ಭಾಗವಾಗುತ್ತೆ, ಶರೀರದಲ್ಲಿ ಸೇರಿಕೊಳ್ಳುತ್ತೆ. ಈ ಶರೀರ ನಷ್ಟವಾದಾಗ ಶರೀರವನ್ನು ಮಣ್ಣು ಮಾಡ್ತಾರೆ, ಆಗ ಮತ್ತೆ ಅನ್ನ ಮಣ್ಣಾಗುತ್ತೆ. ಆ ಜಾಗದಲ್ಲಿ ಯಾವುದಾದ್ರೊಂದು ಬೀಜ ಹಾಕ್ಬಿಟ್ರೆ ಆ ಬೀಜ ಮತ್ತೆ ಮರವಾಗುತ್ತೆ, ಆ ಮರ ಮತ್ತೆ ಹಣ್ಣನ್ನು ಕೊಡುತ್ತೆ, ಅದನ್ನು ಮತ್ತೆ ಯಾರು ತಿಂತಾರೆ. ಸೊ ಈಗ ಆ ಮೊದಲು ನಾನು ಅನ್ನ ತಿಂದಿದ್ನಲ್ಲ, ಆ ಪ್ರಕೃತಿ ಒಳಗಡೆ ಹೋಯಿತು, ಅದು ಮತ್ತೆ ಮಣ್ಣು ಶರೀರ ಆಯಿತು, ಅದು ಮಣ್ಣಾಯಿತು, ಮತ್ತೆ ಅದು ಗಿಡ ಆಯಿತು, ಮತ್ತೆ ಹಣ್ಣಾಯಿತು. ಈ ರೀತಿಯ ಪ್ರಕೃತಿಯ ರೂಪ ಬದಲಾಗ್ತಾ ಇದೆ, ಆದರೆ ಪ್ರಕೃತಿ ಶಾಶ್ವತವಾಗಿದೆ. ಅದಕ್ಕೆ ಇದಕ್ಕೆ ಅನಾದಿ ಅಂತ ಕರೆದಿದ್ದಾರೆ. ರೈಟ್. ಪ್ರಕೃತಿಂ ಪುರುಷಂ ಚೈವ ವಿದ್ಧಿ ಅನಾದಿ ಉಭಾವಪಿ ವಿಕಾರಾಂಶ ಗುಣಾಂಶಯ ವಿದ್ಧಿ ಪ್ರಕೃತಿ ಸಂಭವ. ಸೊ ಮತ್ತೆ ಈ ಶರೀರದಲ್ಲಿ ಆಗುವಂತಹ ವಿಕಾರಗಳೇನಿದೆಯಲ್ಲ ಅದು ಪ್ರಕೃತಿಯಿಂದ ಸಂಭವವಾಗಿದೆ. ಸೊ ಈ 3 ಗುಣಗಳಿಂದ ಎಲ್ಲ ವಿಕೃತಿಗಳು ಆಗ್ತಾ ಇದೆ ಅಂತ ಕೃಷ್ಣ ಇಲ್ಲಿ ಹೇಳ್ಕೊಡ್ತಾನೆ. ಸೊ ಅದು 20ನೇ ಶ್ಲೋಕ. ಸೊ 21ನೇ ಶ್ಲೋಕದಲ್ಲಿ ಹೇಳ್ತಾನೆ, ಪ್ರಕೃತಿ ಮತ್ತು ಪುರುಷರ ಪಾತ್ರಗಳು. ಕಾರಣಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಸೊ ಮೊದಲೇ 2 ಲೈನಲ್ಲಿ ಕಾರ್ಯಗಳಿಗೆ ಹೇತು ಯಾವುದು? ಎಲ್ಲ ಕಾರ್ಯಗಳಿಗೆ ಹೇತು ಪ್ರಕೃತಿ.
ಯಾಕಂದರೆ ಪ್ರಕೃತಿಯೇ ಎಲ್ಲ ಪ್ರಕೃತಿಯ ಈ ಭೌತಿಕ ಕೆಲಸಗಳನ್ನು ಮಾಡುತ್ತೆ. ಸಪೋಸ್ ನಾನು 5ನೇ ಅಧ್ಯಾಯದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸಪೋಸ್ ನಾನೊಂದು ಕೈಯನ್ನು ಎತ್ತಬೇಕು, ಈ ಕೈಯನ್ನು ಎತ್ತಬೇಕಂದ್ರೂ ಕೂಡ ಪ್ರಕೃತಿಯ ಸ್ಯಾಂಕ್ಷನ್ ಬೇಕಾಗುತ್ತೆ, ಅನುಮತಿ ಬೇಕಾಗುತ್ತೆ, ರೈಟ್? ಸೊ ಪ್ರಕೃತಿ ಅನುಮತಿ ಯಾವಾಗ ಕೊಡ್ತಾಳೆ? ಕೃಷ್ಣ ಅನುಮತಿ ಕೊಟ್ಟಾಗ. ಸೊ ಯಾವಾಗ ಕೃಷ್ಣ ಅನುಮತಿ ಕೊಡ್ತಾನೋ ಆಗ ಪ್ರಕೃತಿ ಕೆಲಸ ಮಾಡ್ತಾಳೆ. ಸೊ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಹೇತು ಯಾರು? ಪ್ರಕೃತಿ. ಆದರೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವ ಹೇತು ರುಚ್ಯತೆ. ಪುರುಷನ ಸುಖ ಮತ್ತು ದುಃಖಕ್ಕೆ ಕಾರಣ ಯಾವುದು? ಪ್ರಕೃತಿ ಅಲ್ಲ, ಆ ಪುರುಷನ ಭೋಕ್ತೃತ್ವ ಅಂದರೆ ಅದು ಒಂದು ಭೋಗಿಸುವ ಇಚ್ಛೆ ಏನಿದೆಯಲ್ಲ ಅದು ಕಾರಣವಾಗುತ್ತೆ. ಸಪೋಸ್ ಒಬ್ಬ ವ್ಯಕ್ತಿ ಏನೋ ಮಾಡಬೇಕಂತ ಇಚ್ಛೆಪಟ್ಟ, ಕೆಲಸ ಮಾಡಬೇಕಂತ ಇಚ್ಛೆಪಟ್ಟ, ರೈಟ್? ಸೊ ಸಪೋಸ್ ಒಂದು ಗುಲಾಬ್ ಜಾಮೂನ್ ಪ್ಲೇಟ್ ಇದೆ, ಅದನ್ನು ತಿನ್ನಬೇಕಂತ ಇಚ್ಛೆಪಟ್ಟ. ಸೊ ಅದು ಭೋಕ್ತೃತ್ವ ಆಯಿತು. ಆ ಭೋಕ್ತೃತ್ವ ಇಚ್ಛೆಯನ್ನು ಪೂರೈಸೋದಕ್ಕೆ ಕೃಷ್ಣ ಅನುಮತಿ ಕೊಟ್ಟಾಗ ಪ್ರಕೃತಿ ಕೆಲಸ ಮಾಡುತ್ತೆ. ಆತ್ಮ ಏನನ್ನು ಮಾಡೋಕ್ಕೆ ಆಗೋದಿಲ್ಲ, ಅವನ ಹತ್ರ ಏನು ಮಾಡೋಕ್ಕೂ ಸಾಮರ್ಥ್ಯ ಇಲ್ಲ, ಬರೀ ಇಚ್ಛೆ ಪಡ್ತಾನೆ ಅಷ್ಟೇ. ಆ ಇಚ್ಛೆ ಪಟ್ಟಾಗ ಕೃಷ್ಣನ ಅನುಮತಿಯಂತೆ ಆ ಶರೀರ ಕೆಲಸ ಮಾಡುತ್ತೆ, ಆಗ ಕಾರ್ಯ ಸಂಪೂರ್ಣವಾಗುತ್ತೆ. ಸೊ ಒಬ್ಬರು ಪ್ರಶ್ನೆ ಕೇಳ್ಬೋದು, ನಾನು ಕೈಯನ್ನು ಯೂಸ್ ಮಾಡ್ತಾ ಇಲ್ಲ, ಪ್ರಕೃತಿ ಮಾಡ್ತಾ ಇದೆ, ಅದು ನನಗೆ ಯಾಕೆ ಪನಿಷ್ಮೆಂಟು, ನನಗೆ ಯಾಕೆ ತೊಂದರೆ ಬರ್ತಾ ಇದೆ? ನೀವು ಇಚ್ಛೆ ಮಾಡಿದ್ರಲ್ಲ ಅದಕ್ಕೆ ಬರ್ತಾ ಇದೆ. ನೀವು ಇಚ್ಛೆಯನ್ನು ಬಿಟ್ಟುಬಿಟ್ರೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ಸೊ ನಾವು ಇಚ್ಛೆ ಮಾಡೋದನ್ನು ಬಿಡಬೇಕು, ಭೋಕ್ತೃತ್ವವನ್ನು ಬಿಡಬೇಕು, ಆಗ ನಾವು ಸುಖವಾಗಿರೋಕ್ಕೆ ಸಾಧ್ಯ. ಸೊ ಅದೇ 21ನೇ ಶ್ಲೋಕದ ಅರ್ಥ. ಮತ್ತು 22ನೇ ಶ್ಲೋಕ ಇದೆ, ಜೀವಾತ್ಮ ಮತ್ತು ಪ್ರಕೃತಿಯ ಸಹವಾಸ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗಸ್ಯ ಸದ್ ಅಸದ್ಯೋನಿ ಜನ್ಮಸು. ಪುರುಷ ಅಂದರೆ ಪ್ರಕೃತಿಯನ್ನು ಭೋಗಿಸುವ ಇಚ್ಛೆ ಇರುವಂತಹ ಆತ್ಮನಿಗೆ ಪುರುಷ ಅಂತ ಕರೀತಾರೆ. ಪುರುಷ ಅಂತ ತಿಳ್ಕೊಳ್ತಾನೆ ಆತ್ಮ, ನಾನೇ ಭೋಗಿಸುವವನು ಅಂತ, ಅದು ಪುರುಷ ಭಾವ. ಆ್ಯಕ್ಚುಲಿ ಕೃಷ್ಣನೇ ಪರಮ ಪುರುಷ, ಆದರೆ ಆತ್ಮ ಕೂಡ ಪುರುಷ ಅಂತ ಭಾವಿಸ್ತಾನೆ. ಆಗ ಆತ್ಮ ಪುರುಷನ ಭಾವನೆಯನ್ನು ಇಟ್ಕೊಂಡಾಗ ಅವನೇನು ಮಾಡ್ತಾನೆ? ಪ್ರಕೃತಿಯ ಸ್ತೋಹಿ, ಅವನು ಈ ಶರೀರದಲ್ಲಿ ಇತ್ಕೊಂಡು ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್, ಈ ಪ್ರಕೃತಿಯ ಗುಣಗಳನ್ನು ಭೋಗಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಆ ಭೋಗ ವೃತ್ತಿಯಿಂದ ಅವನು ಕಾರಣಂ ಗುಣಸಂಗಸ್ಯ, ಈ ಗುಣಗಳ ಸಂಘದಿಂದ ಅವನು ಸದ್ ಅಸದ್ ಯೋನಿ ಜನ್ಮಸು, ಕೆಲವೊಮ್ಮೆ ಒಳ್ಳೆ ಯೋನಿಯಲ್ಲಿ ಜನ್ಮ ತಗೊತಾನೆ, ಕೆಲವೊಮ್ಮೆ ಕೆಟ್ಟ ಯೋನಿಯಲ್ಲಿ ಜನ್ಮ ತಗೊತಾನೆ. ಸದ್ ಅಂದರೆ ಒಳ್ಳೆಯ ಶರೀರಗಳು, ಅಸತ್ ಅಂದರೆ ಕೆಟ್ಟ ಶರೀರಗಳು. ಈ ರೀತಿ ಒಳ್ಳೆಯ ಮತ್ತು ಕೆಟ್ಟ ಶರೀರದಲ್ಲಿ ಅವನು ಜನ್ಮ ತಗೊತಾನೇ ಇರ್ತಾನೆ. ಸೊ ಈ ರೀತಿ ಈ ಜೀವಾತ್ಮದ ಎಲ್ಲ ದುಃಖಗಳಿಗೆ ಕಾರಣ ಪ್ರಕೃತಿಯನ್ನು ಭೋಗಿಸುವ ಇಚ್ಛೆ. ಈ ಭೋಗ ಇಚ್ಛೆಯನ್ನು ಬಿಟ್ಟು ನಾವು ಕೃಷ್ಣನ ಸೇವೆ ಇಚ್ಛೆಯನ್ನು ಬೆಳೆಸ್ಕೊಂಡ್ರೆ ನಾವು ಎಲ್ಲ ಕಷ್ಟದಿಂದ ಮುಕ್ತರಾಗಬಹುದು ಅಂತ ಕೃಷ್ಣ ಹೇಳ್ತಾನೆ. ಸೊ ಒಬ್ಬ ಪುರುಷ ಭೋಗ ಇಚ್ಛೆ ಇರುವಂತಹ ಆತ್ಮ, ಇನ್ನೊಂದು ಪುರುಷ ಇದ್ದಾನೆ, ಅವನು ಪರಮಾತ್ಮ. ಸೊ ಅವರ ಬಗ್ಗೆ ಈ ಮುಂದಿನ 23, 24, 25 ಮತ್ತು 26 ಶ್ಲೋಕಗಳಲ್ಲಿ ವಿವರವಾಗಿ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಆ ಪರಮಾತ್ಮನ ಪರಿಚಯ ಈ ರೀತಿ ಇದೆ. ಸೊ 23ನೇ ಶ್ಲೋಕಕ್ಕೆ ನಾವು ಹೋಗೋಣ. ಸೊ ಪರಮಾತ್ಮನೇ ನಿಜವಾದ ಪುರುಷ ಮತ್ತು ಪ್ರಕೃತಿಯ ನಿಯಂತ್ರಕ. ಸೊ ನಾವು ಸಾಮಾನ್ಯ ಪುರುಷ, ನಾವೆಲ್ಲರೂ ಪ್ರಕೃತಿಯನ್ನು ನಿಯಂತ್ರಿತರಾಗಿದ್ದೀವಿ, ಆದರೆ ಪರಮಾತ್ಮ ಪ್ರಕೃತಿಯನ್ನು ನಿಯಂತ್ರಿಸ್ತಾನೆ. ಸೊ ಪರಮಾತ್ಮನ ಗುಣಗಳೇನು? ಉಪದೃಷ್ಟ ಹನುಮಂತಾಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ಉಪದೃಷ್ಟ, ಎಲ್ಲದನ್ನು ನೋಡ್ತಾನೆ. ಹನುಮಂತ, ಅನುಮತಿಯನ್ನು ಕೊಡ್ತಾನೆ. ಅವನೇ ಭರ್ತ, ಎಲ್ಲರ ಪಾಲನೆ ಮಾಡುವವನು. ಭೋಕ್ತ, ಎಲ್ಲ ಸುಖವನ್ನು ಅನುಭವಿಸುವವನು. ಮಹೇಶ್ವರ, ಎಲ್ಲರ ನಿಯಂತ್ರಕ. ಪರಮಾತ್ಮೇತಿ, ಪರಮಾತ್ಮ ಇತಿ ಉಕ್ತೋ, ಅವರನ್ನು ಪರಮಾತ್ಮ ಅಂತ ಕರೀತಾರೆ. ದೇಹೇಸ್ಮಿನ್ ಪುರುಷ ಪರಃ. ಸೊ ದೇಹದಲ್ಲಿರುವಂತಹ ಪರಮ ಪುರುಷ ಅವರೇ. ಒಂದು ಪುರುಷ ಭೋಗಿಸುವ ಆತ್ಮ, ಭೋಗಿಸುವ ಇಚ್ಛೆನಿಟ್ಟಂಥ ಆತ್ಮ. ಇನ್ನೊಬ್ಬ ಪುರುಷ ಪರಾಪುರುಷ, ಅವರು ಪರಮಾತ್ಮ. ಸೊ ಇದು ದೇವರ ಒಂದು ಪರಮಾತ್ಮನ ಒಂದು ಕರ್ತವ್ಯಗಳು.
ಸೊ ಈ ರೀತಿ ಪರಮಾತ್ಮನಿಗೆ ಉಪದೃಷ್ಟ ಅಂತ ಕರೀತಾರೆ. ಎಲ್ಲವನ್ನು ನೋಡ್ತಾ ಇರ್ತಾನೆ. ಕೃಷ್ಣನಿಗೆ ಅನಿಮೇಷ ಅಂತ ಕೂಡ ಕರೀತಾರೆ. ಅವ್ರು ಎಲ್ಲೋ ನೋಡ್ತಾ ಇದ್ದಾರೆ, ಅವರು ಕಣ್ಣನ್ನು ಮುಚ್ಚದೆ ನೋಡ್ತಾ ಇದ್ದಾರಂತೆ, ಅಷ್ಟು ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲ ಕಡೆ ಅವರಿಗೆ ಪರಮಾತ್ಮ, ಒಬ್ಬ ಭಕ್ತನಿಗೆ ಪರಮಾತ್ಮನ ದರ್ಶನ ಆಗುತ್ತೆ. ರೈಟ್. ಸೊ ಅದು ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೀವಿ ಭಕ್ತರ ದೃಷ್ಟಿಕೋನ ಹೇಗಿರುತ್ತೆ ಅಂತ. ಸೊ 24ನೇ ಶ್ಲೋಕದಲ್ಲಿ, ಸೊ 23ನೇ ಶ್ಲೋಕದಲ್ಲಿ ಉಪದೃಷ್ಟ ಹನುಮಂತ ಅಂದರೆ ನಮ್ಮ ಎಲ್ಲ ಇಚ್ಛೆಗಳನ್ನ ಅನುಮತಿ ಕೊಡುವವರು ಪರಮಾತ್ಮನ ಅನುಮತಿ ಇಲ್ಲದೆ ಇದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಪರಮಾತ್ಮನ ಅನುಗ್ರಹವನ್ನು ಪಡಿಬೇಕಂದ್ರೆ ನಾವು ಪರಮಾತ್ಮನನ್ನ ಸಂತುಷ್ಟಿಗೊಳಿಸಬೇಕು. ಆಗ ನಾವು ಭಕ್ತಿ ಕಾರ್ಯದಲ್ಲಿ ಯಶಸ್ಸನ್ನು ಪಡಿಬೋದು. ಸೊ 24ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಏಂ ವ್ಯಕ್ತಿ ಪುರುಷಂ ಪ್ರಕೃತಿಂ ಚ ಗುಣೈ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಈ ಪರಮಾತ್ಮನನ್ನು ಯಾರು ತಿಳ್ಕೊಂಡಿದ್ದಾರೋ, ಪುರುಷನನ್ನು ಯಾರು ತಿಳ್ಕೊಂಡಿದ್ದಾರೋ, ಪ್ರಕೃತಿಯನ್ನು ಯಾರು ತಿಳ್ಕೊಂಡಿದ್ದಾರೋ, ಅದರ ಗುಣಗಳ ಜೊತೆಗೆ ಯಾರು ತಿಳ್ಕೊಂಡಿದ್ದಾರೋ ಅವರು ನ ಸ ಭೂಯೋಭಿಜಾಯತೆ, ಮತ್ತೆ ಅವರಿಗೆ ಜನ್ಮ ಇರುವುದಿಲ್ಲ, ಅವರು ಮುಕ್ತರಾಗ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಅದು 24ನೇ ಶ್ಲೋಕ. ಸೊ 25ನೇ ಶ್ಲೋಕದಿಂದ ಹೇಗೆ ನಾವು ಪರಮಾತ್ಮನನ್ನು ಪಡಿಬಹುದು ಅಂತ 26 ಮತ್ತು 25 ಮತ್ತು 26ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಸೊ 25ನೇ ಶ್ಲೋಕದಲ್ಲಿ 4 ಮಾರ್ಗಗಳಿದೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಕೆಲವೊಬ್ಬರು ಧ್ಯಾನ ಮಾರ್ಗದಿಂದ ಆತ್ಮನನ್ನು ಮನಸ್ಸಿಂದ ತಿಳ್ಕೊಂತಾರೆ. ಕೇಚಿತ್ ಆತ್ಮಾನಮಾತ್ಮನ, ತಮ್ಮ ಮನಸ್ಸಿಂದ ಅವರು ದೇವರನ್ನು ಪಡಿತಾರೆ, ಪರಮಾತ್ಮನನ್ನು ಪಡಿತಾರೆ. ಅನ್ಯೇ ಇನ್ನೊಬ್ಬರು ಸಾಂಖ್ಯದಿಂದ, ಅಂದರೆ ಈ ಜಗತ್ತಿನ ವಿಶ್ಲೇಷಣೆಯನ್ನು ಮಾಡಿ ಅವರು ಆತ್ಮ ಮತ್ತು ಪರಮಾತ್ಮನನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಯೋಗೇನ ಅಷ್ಟಾಂಗ ಯೋಗ ಮಾರ್ಗದಿಂದ, ಹಠಯೋಗ ಮಾರ್ಗದಿಂದ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಕರ್ಮಯೋಗೇನ ತಮ್ಮ ಕಾರ್ಯವನ್ನು ದೇವರಿಗೆ ಸಮರ್ಪಿಸಿ ಅವರು ಚಿತ್ತವನ್ನು ಶುದ್ಧಿಗೊಳಿಸಿ ಪರಮಾತ್ಮನನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇವು 4 ಮಾರ್ಗಗಳು. ನಂತರ ಕೃಷ್ಣ ಭಕ್ತಿ ಪ್ರಕ್ರಿಯೆಯನ್ನು ಶ್ರವಣದ ಮೂಲಕ ಸೂಚಿಸುತ್ತಾನೆ. ಅಂದರೆ ಈ ಭಕ್ತಿಯಿಂದಲೂ ಕೂಡ ಕೃಷ್ಣನನ್ನು ತಿಳ್ಕೋಬಹುದು. ಭಕ್ತಿಯಲ್ಲಿ ವಿಶೇಷವಾದ ಮಾರ್ಗ ಶ್ರವಣ ಮೊದಲನೇ ಹಂತ. ಸೊ ಶ್ರವಣದ ಮುಖಾಂತರ ಕೂಡ ನಾವು ಪರಮಾತ್ಮನನ್ನು ತಿಳ್ಕೋಬಹುದು. ಅನ್ಯೇ ತ್ವೇವಂ ಅಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಶ್ರುತ್ವಾನ್ಯೇಭ್ಯ ಉಪಾಸತೆ, ಶ್ರವಣವನ್ನು ಮಾಡಿ ನೀವು ತಿಳ್ಕೊಬೋದು ಅಂತ. ಸೊ ಒಂದು ದಿನ ಶ್ರೀಲ ಪ್ರಭುಪಾದರು ಒಬ್ಬ ಶಿಷ್ಯ ಪ್ರಭುಪಾದರ ಹತ್ರ ಬರ್ತಾರೆ. ಅವ್ರು ಕೇಳ್ತಾರೆ, ಪ್ರಭುಪಾದ್, ಐ ವಾಂಟ್ ಟು ಮೇಕ್ ಎ ಪೇಂಟಿಂಗ್ ಆಫ್ ಪರಮಾತ್ಮ. ನಾನು ಪರಮಾತ್ಮನ ಒಂದು ಪೇಂಟಿಂಗ್ ಮಾಡಬೇಕು. ಪರಮಾತ್ಮ ಹೇಗೆ ಇದ್ದಾರೆ ಹೇಳ್ತೀರಾ? ಅವರು ನಿಂತಿದ್ದಾರಾ ಕೂತಿದ್ದಾರಾ? ಪ್ರಭುಪಾದರು ಹೇಳಿದ್ರು, ದ್ಯಾಟ್ ವಿಲ್ ಟೇಕ್ ಯು ಮೆನಿ ಲೈಫ್ ಟೈಮ್ಸ್. ಇದನ್ನು ತಿಳ್ಕೊಬೇಕಂದ್ರೆ ನೀವು ತುಂಬ ಜನ್ಮ ತಗೋಬೇಕಾಗುತ್ತೆ, ತಪಸ್ಸು ಮಾಡಬೇಕಾಗುತ್ತೆ. ಆಗ ಅವ್ರಿಗೆ ತುಂಬ ಗಾಬರಿ ಆಗುತ್ತೆ. ಜನ್ಮ ತಗೋಬೇಕಾ? ಪೇಂಟಿಂಗ್ ಮಾಡಬೇಕು ಈಗ ನಾನು ಅಂತ. ಆಗ ಪ್ರಭುಪಾದ ಹೇಳ್ತಾರೆ, ಬಟ್ ಐ ವಿಲ್ ಟೆಲ್ ಯು, ನಾನು ಹೇಳ್ತೀನಿ ಅಂತ ಪ್ರಭುಪಾದ ಹೇಳ್ತಾರೆ. ಪರಮಾತ್ಮ ಇಸ್ ಸ್ಟ್ಯಾಂಡಿಂಗ್, ಪರಮಾತ್ಮ ನಿಂತಿದ್ದಾನೆ. ಯಾಕಂದರೆ ಗುರುಗಳಿಗೆ ಕಾಣುತ್ತೆ ಪರಮಾತ್ಮ, ಅವರು ಕೃಷ್ಣನ ನೋಡ್ತಾ ಇರ್ತಾರೆ. ಸೊ ಪ್ರಭುಪಾದ ಹೇಳಿದ್ರು, ಪರಮಾತ್ಮ ನಿಂತಿದ್ದಾನೆ, ಶಂಖ ಚಕ್ರ ಗದಾ ಪದ್ಮವನ್ನು ಹಿಡ್ಕೊಂಡು ನಿಂತಿದ್ದಾನೆ, ಮತ್ತು ಅತಿ ಉತ್ಸುಕನಾಗಿದ್ದಾನೆ ತನ್ನ ಭಕ್ತರಿಗೆ ಮಾರ್ಗದರ್ಶನ ಕೊಡೋದಕ್ಕೆ. ಆ ರೀತಿ ನಿಂತಿರೋ ಪರಮಾತ್ಮವನ್ನು ನೀನು ಪೇಂಟಿಂಗ್ ಮಾಡು. ಮತ್ತು ಪರಮಾತ್ಮ ಒಂದು ಕಮಲದ ಹೂವಿನ ಮಧ್ಯದಲ್ಲಿ ನಿಂತಿದ್ದಾನೆ ಅಂತ ಹೇಳ್ತಾರೆ. ಸೊ ಅವಳು ಪೇಂಟಿಂಗ್ ಚೆನ್ನಾಗಿ ಮಾಡ್ತಾಳೆ. ಸೊ ಈ ರೀತಿ ಶ್ರುತ್ವಾನ್ಯೇಭ್ಯ. ಸೊ ಪ್ರಭುಪಾದರು ಹೇಳಿದರು, ಡಿಸಾಪಲ್ ಶಿಷ್ಯ ಕೇಳ್ದ. ಸೊ ಇದರಿಂದ ಅವರಿಗೆ ಗೊತ್ತಾಯಿತು. ಸೊ ಶ್ರುತ್ವಾನ್ಯೇಭ್ಯ ಉಪಾಸತೆ. ಸೊ ಪರಮಾತ್ಮನ ಬಗ್ಗೆ ಕೇಳೋದ್ರಿಂದ ಕೂಡ ನಾವು ಸರಳವಾಗಿ ಕೃಷ್ಣನನ್ನು ತಿಳ್ಕೊಬೋದು. ಸೊ ಈಗ ಅರ್ಜುನನ ಎಲ್ಲ 6 ಪ್ರಶ್ನೆಗಳಿಗೆ ಕೃಷ್ಣ ಉತ್ತರಿಸಿದ್ದಾನೆ. ಉಳಿದ ಭಾಗದಲ್ಲಿ ಅವರು ಎಲ್ಲ ವಿಷಯಗಳನ್ನು ಸಂಯೋಜಿಸುತ್ತಾರೆ, ಅಂದರೆ ಎಲ್ಲ ಸಮರಿ ಮಾಡ್ತಾರೆ, ಇಂಟಿಗ್ರೇಟ್ ಮಾಡ್ತಾರೆ ಮತ್ತು ವಿಸ್ತರಿಸುತ್ತಾರೆ, ಮತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳುವವರ ದೃಷ್ಟಿಯನ್ನು ವಿವರಿಸ್ತಾನೆ. ಅಂದರೆ ಶುದ್ಧ ಭಕ್ತರ ಒಂದು ದೃಷ್ಟಿಕೋನ ಏನಿದೆಯಲ್ಲ, ಅದನ್ನು ಕೃಷ್ಣ ಈಗ ವಿವರಿಸ್ತಾನೆ ಮುಂದಿನ ಶ್ಲೋಕಗಳಲ್ಲಿ.
27 ಮತ್ತು 29ರಲ್ಲಿ ಭಕ್ತನ ದೃಷ್ಟಿಕೋನ. ಭಕ್ತ ಈ ಜಗತ್ತನ್ನು ಯಾವ ರೀತಿ ನೋಡ್ತಾನೆ? ಎಲ್ಲರ ಹೃದಯದಲ್ಲಿ ಅವರು ಆತ್ಮವನ್ನ ಮತ್ತೆ ಆತ್ಮದ ಜೊತೆ ಪರಮಾತ್ಮನನ್ನ ಕೂಡ ನೋಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ. 5ನೇ ಅಧ್ಯಾಯದಲ್ಲೂ ಕೂಡ ಇದನ್ನ ನೋಡಿದ್ವಿ ನಾವು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಗೌಹಸ್ತಿನಿ ಸುನಿಚೈವ ಸಪಾಕಿಚ ಪಂಡಿತ ಸಮದರ್ಶಿನ. ಅದೇ ರೀತಿಯ ಶ್ಲೋಕಗಳು ಕೂಡ ಇಲ್ಲಿ ಬರುತ್ತೆ. ಎಲ್ಲ ಘಟಕಗಳು ಪುರುಷ ಮತ್ತು ಪ್ರಕೃತಿಯ ಸಂಯೋಜನೆ ಅಂತ 27ನೇ ಶ್ಲೋಕದಲ್ಲಿ ಹೇಳ್ತಾನೆ. ಈ ಜಗತ್ತಲ್ಲಿ ಮತ್ತೇನೂ ಇಲ್ಲ, ಪ್ರಕೃತಿ ಮತ್ತೆ ಪುರುಷ, ಆತ್ಮ ಮತ್ತೆ ಪ್ರಕೃತಿ, ಈ ಎರಡು ಮಿಕ್ಸ್ ಮಾಡಿ, ಈ ಎರಡರ ಸಂಯೋಜನೆಯೇ ಈ ಜಗತ್ತು ಅಂತ ಹೇಳ್ತಾನೆ. ಕ್ಷೇತ್ರಜ್ಞ ಸಂಯೋಗಾತ್. 28ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪರಮಾತ್ಮನನ್ನು ನಿಜವಾಗಿಯೂ ನೋಡುವವನ ದೃಷ್ಟಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ಅವಿನಶ್ಯತ್ವಂ ಯಹ ಪಶ್ಯತಿ ಸ ಪಶ್ಯತಿ. ಎಲ್ಲ ಹೃದಯಗಳಲ್ಲಿ ಪರಮಾತ್ಮನಿದ್ದಾನೆ ಅಂತ ಯಾರು ನೋಡ್ತಾರೋ, ಯಹ ಪಶ್ಯತಿ ಸ ಪಶ್ಯತಿ, ಅವರೇ ನಿಜವಾಗಿ ನೋಡುವವರು. ನಂತರ ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿನಸ್ತಿ ಆತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಯಾರು ಪರಮಾತ್ಮನನ್ನ ಎಲ್ಲ ಕಡೆ ನೋಡ್ತಾರೋ ಅವರು ಅವನತಿಯಾಗುವುದಿಲ್ಲ. ನ ಹಿನಸ್ತಿ ಅಂದರೆ ಪಾಪ ಕಾರ್ಯಗಳನ್ನು ಮಾಡುವುದಿಲ್ಲ. ಯಾವಾಗಲೂ ಪರಮಾತ್ಮ ನನ್ನನ್ನು ನೋಡ್ತಾ ಇದ್ದಾನೆ ಅಂತ ಅರಿವಾದರೆ ಅವನು ಯಾವುದು ತಪ್ಪು ಕಾರ್ಯ ಮಾಡೋಕ್ಕಾಗಲ್ಲ. ನೀವು ಕನಕದಾಸರ ಕತೆ ಕೇಳಿರ್ಬೋದು. ಕನಕದಾಸರ ಗುರುಗಳು ವ್ಯಾಸತೀರ್ಥರು ಎಲ್ಲ ಶಿಷ್ಯರನ್ನು ಕರೆದು ಅವರು ಒಂದು ಬಾಳೆಹಣ್ಣನ್ನು ಕೊಡ್ತಾರೆ. ನೀವು ಹೋಗಿ ಬಾಳೆಹಣ್ಣನ್ನು ತಿಂದ್ಕೊಂಬನ್ನಿ ಅಂತ. ಎಲ್ಲರೂ ಬೇರೆಯವರೆಗೆ ಹೋಗ್ತಾರೆ ತಿನ್ನೋದಕ್ಕೆ. ನಂತರ ಎಲ್ಲರೂ ಬರ್ತಾರೆ. ಬಂದಾಗ ಗುರುಗಳಿಗೆ ಹೇಳ್ತಾರೆ, ಗುರುಗಳೇ ನಾನು ಒಂದು ಗುಫೆಯಲ್ಲಿ ಹೋಗಿ ತಿಂದು ಬಂದೆ, ಅಲ್ಲಿ ಯಾರೂ ನೋಡ್ತಾ ಇರಲಿಲ್ಲ ನನ್ನನ್ನು ಅಂತ. ಇನ್ನೊಬ್ರು ಹೇಳ್ತಾರೆ, ನಾನು ಒಂದು ಅಡುಗೆ ಮನೇಲಿ ಹೋಗಿ ಅಲ್ಲಿ ಕತ್ತಲಿತ್ತು, ಕತ್ತಲಲ್ಲಿ ತಿಂದ್ಕೊಂಬಂದೆ, ಯಾರೂ ನೋಡಲಿಲ್ಲ. ಇನ್ನೊಬ್ಬ ಹೇಳ್ತಾನೆ, ನಾನು ನೀರಿನ ಒಳಗೆ ಒಂದು ಕೆರೆ ಒಳಗಡೆ ಹೋಗಿ ನೀರಲ್ಲಿ ತಿಂದ್ಕೊಂಬಂದೆ, ಒಂದು ಮೀನು ನೋಡಲಿಲ್ಲ ನನ್ನನ್ನು. ಈ ರೀತಿ ಎಲ್ಲರೂ ಬರ್ತಾರೆ. ನಂತರ ಕನಕದಾಸ ಬರ್ತಾನೆ. ಕನಕದಾಸ ಬಂದಾಗ ಹೇಳ್ತಾನೆ, ನಾನು ನಿಮ್ಮ ಅಪ್ಪಣೆಯನ್ನು ಪಾಲನೆ ಮಾಡೋಕ್ಕಾಗಲಿಲ್ಲ, ಬಾಳೆಹಣ್ಣನ್ನು ಹಾಗೆ ತಂದಿದ್ದೀನಿ. ಯಾಕೆ ಅಂತ ಕೇಳಿದಾಗ ಹೇಳ್ತಾರೆ, ಪರಮಾತ್ಮ ಎಲ್ಲ ಕಡೆ ಕಾಣ್ತಾ ಇದ್ದ, ಪರಮಾತ್ಮ ನನ್ನನ್ನು ಎಲ್ಲ ಕಡೆ ನೋಡ್ತಾ ಇದ್ದ. ನನ್ನನ್ನು ನೋಡದೇ ಇರುವಂತಹ ಸ್ಥಾನ, ಯಾರು ನೋಡದೇ ಇರುವಂಥ ಸ್ಥಾನ ಎಲ್ಲೂ ಸಿಗಲಿಲ್ಲ, ಅದಕ್ಕೆ ನಾನು ತಿನ್ನೋಕ್ಕಾಗಲಿಲ್ಲ ಅಂತಾನೆ. ಇದು ಮಹಾನ್ ಭಕ್ತರ ಒಂದು ದೃಷ್ಟಿಕೋನ. ಎಲ್ಲ ಕಡೆ ಪರಮಾತ್ಮನನ್ನು ನೋಡ್ತಾರೆ, ಎಲ್ಲರ ಹೃದಯದಲ್ಲಿ ಪರಮಾತ್ಮನನ್ನು ನೋಡ್ತಾರೆ. ಅದು 29ನೇ ಶ್ಲೋಕ. 30ರಿಂದ 35ನೇ ಶ್ಲೋಕ ಜ್ಞಾನ ಚಕ್ಷು. ಅತೀಂದ್ರಿಯ ಜ್ಞಾನ ಚಕ್ಷು. ಈ ಚಕ್ಷುಯಲ್ಲಿ ಹೇಗೆ ನೋಡ್ತಾನೆ ಅವನು ತಾನು ಇತರರು ವರ್ತಿಸುತ್ತಿಲ್ಲ ಎಂಬುದನ್ನು ಅಂತಿಮವಾಗಿ ನೋಡುತ್ತಾನೆ. ಇದು 30ನೇ ಶ್ಲೋಕ. ಬೇಸಿಕಲಿ ಇಲ್ಲಿ ಏನಂದರೆ 3 ಪ್ರಕೃತಿಯ ಗುಣಗಳು ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ತಾನೇನು ಮಾಡ್ತಾ ಇಲ್ಲ ಅಂತ ತಿಳ್ಕೊತಾನೆ. ಪ್ರಕೃತಿಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತದಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಪ್ರಕೃತಿಯಿಂದ ಎಲ್ಲ ಕರ್ಮಗಳು, ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ, ಎಲ್ಲ ಕರ್ಮಗಳು ಪ್ರಕೃತಿಯ 3 ಗುಣಗಳಿಂದ ನಿಯಂತ್ರಿಸಲ್ಪಟ್ಟಿದೆ. ಈ ಫೋಟೋದಲ್ಲಿ ನೋಡ್ತಿರುವ ಹಾಗೆ ಎಲ್ಲ 3 ಗುಣಗಳು ಕೆಲಸ ಮಾಡ್ತಾ ಇದ್ದಾವೆ. ಅದು ಯಾರು ಇದನ್ನು ನೋಡ್ತಾರೋ ಅವರೇ ನಿಜವಾಗಿ ನೋಡುವರು. ಸಹ ಪಶ್ಯತಿ, ಆತ್ಮ ಏನನ್ನು ಮಾಡ್ತಾ ಇಲ್ಲ, ಬರೀ ಇಚ್ಛೆ ಪಡ್ತಾ ಇದ್ದಾನಷ್ಟೇ. 31ನೇ ಶ್ಲೋಕ ಯದಾ ಭೂತ ಪೃಥಗ್ಭಾವಂ ಏಕಸ್ತಮನು ಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ಸದಾ. ಬೇರೆ ಬೇರೆ ಯೋನಿಗಳನ್ನು, ಶರೀರಗಳನ್ನು ನೋಡಿದಾಗ ಅದರಲ್ಲಿ ಆತ್ಮವನ್ನು ನೋಡ್ತಾನೆ, ಬ್ರಹ್ಮನ್ ಅಂದರೆ ಜೀವವನ್ನು ನೋಡ್ತಾನೆ. ಅವನು ಎಲ್ಲವನ್ನು ಸಮದೃಷ್ಟಿಯಲ್ಲಿ ನೋಡ್ತಾನೆ ಅಂತ ಇಲ್ಲಿ 31ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. 32ನೇ ಶ್ಲೋಕ ಅನಾದಿತ್ವ ನಿರ್ಗುಣತ್ವಾತ್ ಪರಮಾತ್ಮಾಯಂ ಅವ್ಯಯ ಶರೀರಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ. ಈ ಒಂದು ಆತ್ಮವು ಏನನ್ನೂ ಮಾಡುವುದಿಲ್ಲ ಮತ್ತು ಲಿಪ್ತವಾಗುವುದಿಲ್ಲ. ನ ಲಿಪ್ಯತೆ, ನ ಕರೋತಿ ನ ಲಿಪ್ಯತೆ. ಶರೀರದೊಳಗೆ ಇದ್ದರೂ ಕೂಡ ಆತ್ಮ ಒಂದು ನೀರಿನಲ್ಲಿ ಎಣ್ಣೆ ಇದ್ದಂಗೆ. ಹೇಗೆ ಎಣ್ಣೆ ನೀರಲ್ಲಿ ಬೆರೆಯೋದಿಲ್ಲ, ಅದೇ ರೀತಿ ಆತ್ಮ ಶರೀರದ ಜೊತೆ ಬೆರೆಯೋದಿಲ್ಲ, ಅದು ನಿರ್ಲಿಪ್ತವಾಗಿರುತ್ತೆ. ನ ಲಿಪ್ಯತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
33ನೇ ಶ್ಲೋಕ. 33 ಮತ್ತು 34ರಲ್ಲಿ 2 ಉದಾಹರಣೆಗಳನ್ನು ಕೊಟ್ಟು ಕೃಷ್ಣ ಇದನ್ನ ವಿವರಿಸ್ತಾರೆ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ಯಥಾತ್ಮಾನೋಪಲಿಪ್ಯತೆ. ಹೇಗೆ ಆಕಾಶದಲ್ಲಿ, ಸೂಕ್ಷ್ಮವಾದ ಆಕಾಶದಲ್ಲಿ ಗಾಳಿ ಮತ್ತು ಹಲವಾರು ಪದಾರ್ಥಗಳು ಆಕಾಶದಲ್ಲಿದೆ, ಆದರೆ ಆಕಾಶಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ, ರೈಟ್? ಸೊ ಆಕಾಶವು ಕಲುಷಿತಗೊಳ್ಳುವುದಿಲ್ಲ ಯಾವುದರಿಂದಲೂ. ಅದೇ ರೀತಿ ಆತ್ಮವು ಕೂಡ ಈ ಶರೀರದಲ್ಲಿದ್ದರೂ ಕೂಡ ಯಾವುದೇ ರೀತಿಯ ಕಲ್ಮಶ ಅದಕ್ಕೆ ತಟ್ಟುವುದಿಲ್ಲ. ಆಕಾಶಂ ನೋಪಲಿಪ್ಯತೆ. ಮತ್ತು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಯಥಾ ಪ್ರಕಾಶಯತ್ಯೇಷ ಏಕಃ ಕೃತ್ಸ್ನಂ ಲೋಕಂ ಇಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಯಥಾ ಪ್ರಕಾಶಯತಿ ಏಕಃ, ಹೇಗೆ ಸೂರ್ಯ ಒಂದು ಕಡೆ ಇದ್ಕೊಂಡು ಇಡೀ ಜಗತ್ತಿನಲ್ಲಿ ಪ್ರಕಾಶವನ್ನು ಹರಡಿಸ್ತಾನೆ. ಕೃತ್ಸ್ನಂ ಲೋಕಂ ಇಮಂ ರವಿ. ಕ್ಷೇತ್ರಂ ಕ್ಷೇತ್ರಿ, ಈ ಕ್ಷೇತ್ರವನ್ನು, ಕ್ಷೇತ್ರಿ ಅಂದರೆ ಆತ್ಮ, ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಆತ್ಮ ಹೃದಯದ ಭಾಗದಲ್ಲಿ ಕೂತ್ಕೊಂಡು ಅದು ಇಡೀ ಶರೀರಕ್ಕೆ ಚೇತನೆಯನ್ನು ಹರಡಿಸ್ತಾ ಇದೆ. ಸೊ ಹೇಗೆ ಸೂರ್ಯ ಒಂದು ಕಡೆ ನಿಂತ್ಕೊಂಡು ಈ ಇಡೀ ಜಗತ್ತಿಗೆ ಬೆಳಕನ್ನು ಹರಡಿಸ್ತಾನೋ ಅದೇ ರೀತಿ ಆತ್ಮ ಕೂಡ. ಸೊ ಇದು 35ನೇ ಶ್ಲೋಕ, ಅಂತಿಮ ಶ್ಲೋಕ, ಸಾರಾಂಶ ಇದು, ಫಲಶ್ರುತಿ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದೂರ್ಯಾಂತಿ ತೇ ಪರಂ. ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನವನ್ನು ಮತ್ತು ಇದರ ಮಧ್ಯೆ ಇರುವಂಥ ಅಂತರವನ್ನು ಜ್ಞಾನ ಚಕ್ಷುವಿಂದ ಯಾರು ನೋಡ್ತಾರೋ ಅವರು ಈ ಭೌತಿಕ ಪ್ರಕೃತಿಯಿಂದ ವಿಮುಕ್ತರಾಗಿ ಯಾಂತಿ ತೇ ಪರಂ, ಅವರು ಪರಮಗತಿಗೆ ಹೋಗ್ತಾರೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಈ ಅಧ್ಯಾಯವನ್ನು ಸಂಪೂರ್ಣಗೊಳಿಸ್ತಾರೆ. ಸೊ ಅದಕ್ಕೆ ಆದಷ್ಟು ನಾವು ಈ ಅಧ್ಯಾಯದಲ್ಲಿ ಕೊಟ್ಟಿರುವಂತಹ ಈ 6 ವಿಷಯಗಳ ಬಗ್ಗೆ ಆದಷ್ಟು ಚಿಂತನೆ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞೇಯ. ಸೊ ಈ 6 ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರೆ, ಚಿಂತನೆ ಮಾಡ್ತಾ ಇದ್ದರೆ ನಾವು ಈ ಶರೀರ ಅಲ್ಲ, ನಾವು ಆತ್ಮ ಅಂತ ಸ್ಥಿರವಾದ ಜ್ಞಾನ ನಮ್ಮ ಹೃದಯದಲ್ಲಿ ಬರುತ್ತೆ. ಈ ಜ್ಞಾನದಲ್ಲಿ ಸ್ಥಿರವಾಗಿದ್ದರೆ ಆಗ ನಾವು ಭಕ್ತಿಯನ್ನು ಆದಷ್ಟು ಪೂರ ಭಾವನೆಯಿಂದ ನಾವು ಮಾಡಬಹುದು ಅಂತ ಕೃಷ್ಣ ಹೇಳ್ತಾ ಈ ಅಧ್ಯಾಯವನ್ನು ಇಲ್ಲೇ ಸಂಪೂರ್ಣಗೊಳಿಸ್ತಾನೆ. ಈ ಅಧ್ಯಾಯದ 6 ಅಂಶಗಳನ್ನು ನಾವು ನೋಡಿದ್ವಿ, 6 ಭಾಗಗಳು: ಬುದ್ಧಿವಂತ ಪ್ರಶ್ನೆಗಳು, ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ, ಆತ್ಮ ಮತ್ತು ಪರಮಾತ್ಮ, ಪುರುಷ, ಭಕ್ತನ ಸರಿಯಾದ ದೃಷ್ಟಿಕೋನ ಮತ್ತು ಜ್ಞಾನಚಕ್ಷು. ಈ 6 ವಿಷಯವನ್ನು ನಾವು ತಿಳ್ಕೊಂಡ್ವಿ. ಸೊ ಮುಂದಿನ ಅಧ್ಯಾಯದಲ್ಲಿ ನಾವು ಗುಣತ್ರಯ ವಿಭಾಗ ಯೋಗ ಅನ್ನೋ ಅಧ್ಯಾಯವನ್ನು ಡಿಸ್ಕಸ್ ಮಾಡೋಣ. ಈ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ ಕೃಷ್ಣ ಪ್ರಕೃತಿಯ ಗುಣಗಳ ಬಗ್ಗೆ ಸ್ವಲ್ಪ ಹೇಳ್ದ. ಆ ಪ್ರಕೃತಿಯ ಗುಣಗಳ ಬಗ್ಗೆ ವಿಶ್ಲೇಷಣೆಯಿಂದ ತಿಳ್ಕೋಬೇಕು, ವಿವರವಾಗಿ ತಿಳ್ಕೋಬೇಕು ಅಂತ ಅರ್ಜುನನಿಗೆ ಇಚ್ಛೆ ಆಯಿತು. ಸೊ ಈ ಸತ್ವಗುಣ, ರಜಗುಣ ಮತ್ತು ತಮೋಗುಣ ಏನು, ಮತ್ತು ಅದರಿಂದ ಹೇಗೆ ನಾವು ಮುಕ್ತರಾಗಬಹುದು, ಅವು ವ್ಯಕ್ತಿಯ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತವೆ, ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮುಂದಿನ ಅಧ್ಯಾಯದಲ್ಲಿರುತ್ತೆ. ನಾಳೆ ಚರ್ಚೆ ಮಾಡೋಣ 14ನೇ ಅಧ್ಯಾಯ. ಅಲ್ಲಿವರೆಗೆ ತಮಗೆ ಎಲ್ಲ ತುಂಬ ಧನ್ಯವಾದಗಳು. ತಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಚಾಟ್ ಬಾಕ್ಸಲ್ಲಿ ಅಥವಾ ನಮ್ಮ ವಾಲಂಟಿಯರ್ಗೆ ಕಳಿಸ್ಬೋದು. ನಾವು ಇನ್ನೊಂದು ಪ್ರಶ್ನೋತ್ತರ ಸೆಷನಲ್ಲಿ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ತಮ್ಮೆಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು ಹೆಚ್ಚಿನ ಕನ್ನಡ ಪ್ರವಚನಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ISKCON ಕನ್ನಡ.